ಕಾಮಿ ಆದವನಿಗೆ ಬಯಸ್ತಾ ಇಲ್ಲ. ಕಾಮಿ ಅಲ್ಲ ಅಧಿಕಾರಿನಿಕೆ, ಕರ್ಮ ಮಾಡೋನು ಕಾಮಿ ಅಲ್ಲ, ಕರ್ಸು ಆದವನು ಅಂತ ಹೇಳ್ಬೇಕು. ಸ್ವರ್ಗ ಕಾಮಿತಾಂ ಅದನ್ನ ತೆಗೆದುಹಾಕದೇನಿಯೇ, ಕಾಮಿ ಆದವನಿಗೆ ಸ್ವರ್ಗ ಕಾಮಿತ್ವವನ್ನು ತೆಗೆದುಹಾಕದೇನಿಯೇ ಯಾಗವು ಸಾಧನವಾಗುವುದೇ ಇಲ್ಲ. ತನ್ನ ಅಧಿಕಾರಕ್ಕೆ ಯಾಗವು ಸಾಧನವಾಗುವುದಿಲ್ಲ. ಹೇಗೂ ಇಲ್ಲಿ ಆಗ ಕರೆಕ್ಟ್ ಆಯ್ತಾ? ಇಲ್ಲ, ಇದು ಬಂದೇ ಕಾಮಿ ಆದವನಿಗೆ ಸ್ವರ್ಗ ಕಾಮಿತಾಂ ಅನಪನೆಯನ್ನು ಕಾಮಿ ಆದವನಿಗೆ ಬಯಸುವಂತಾನೆ. ಆ ಸ್ವರ್ಗ ಕಾಮಿತಾಂ ಅನಪನೆಯನ್ನು ಸ್ವರ್ಗ ಕಾಮಿತ್ವವನ್ನು ತೆಗೆದುಹಾಕದೇನೆಯೇ ಯಾರಿಗೆ ಕಾಮಿ ಆದವನಿಗೆ ಯಾಗವು ತನ್ನ ಅಧಿಕಾರಕ್ಕೆ ಇಲ್ಲಿ ಹೇಗೂ ಸಾಧನವಾಗುವುದಿಲ್ಲ. ಅಧಿಕಾರಕ್ಕೆ ಅಂದ್ರೆ ನಿಯೋಗಕ್ಕೆ. ಅಧಿಕಾರಸ್ಯ ನಿಯೋಗಸ್ಯ ಅಂತ. ಕಾಮಿ ಆಗಿದ್ದಾನೆ ಮಾತ್ರ ಮಾಡಕ್ಕಾಗಲ್ಲ, ನಿಯೋಗ ಇದ್ದ ಮಾಡಕ್ಕಾಗತ್ತೆ. ನಿಯೋಗದಿಂದ ಅವನು ಮಾಡಕ್ ಹೋಗ್ತಾನೆ, ನಿಯೋಗವೇ ಅವನು ಮಾಡಿಸೋದು ಅಂತ. ಹಾಗೆ ಇಲ್ಲಿ ಕಾಮಿಯಾದವನಿಗೆ ಸ್ವರ್ಗವೆಂಬ ಬಯಕೆಯನ್ನ ತೆಗೆದುಹಾಕದೇನೆಯೇ ಇಲ್ಲಿ ಕಾಮಿಯಾದವನಿಗೆ ಸ್ವರ್ಗ ಕಾಮಿತ್ವವನ್ನ ತೆಗೆದುಹಾಕದೇನೆಯೇ ಯಾಗವು ತನ್ನ ನಿಯೋಗಕ್ಕೆ ಹೇಗೂ ಸಾಧನೆ ಆಗುವುದಿಲ್ಲ. ಯಾಗವು ತನ್ನ ಅಧಿಕಾರಸ್ಯ ನಿಯೋಗಸ್ಯ ಮಕ್ಕಳೇ, ಅಧಿಕಾರಕ್ಕೆ ನಿಯೋಗಕ್ಕೆ ಸಾಧನವಾಗುವುದಿಲ್ಲ. ಸ್ವರ್ಗ ಕಾಮಿತ್ವ ಕಿತ್ತಾಕೆ ಬರ್ಬೇಕು. ನೀವು ಸ್ವರ್ಗ ಕಾಮಿ ಆಗಲ್ಲ. ಕಣ್ಣ ಚೊಕ್ಕದ ಶೀತದ ಶೀತಲವೇ ಸಿಕ್ಕಾಪಟ್ಟೆ ಕಫ. ಚಂಪಾಗದ ಹೊಡೆದು ಮೆಸ್ ಚಪ್ಪಿದಾಡ ಜಿಲೇಬಿಯಾ ಮೆಸ್ ಚಪ್ಪಿರಮೆ ಮೆಸ್ ಚಪ್ಪಿರಮೆ ಚಂಪಾಕಲಿ ಜಿಲೇಬಿ ಮೆಸ್ ಚಪ್ಪನ ಪರಮ ಚೂತಿಕೆ ಮೆಸ್ ಚಪ್ಪನ అది ಗೋಟ ಚೂತಿ ಮೆಸ್ ಮೆಸ್ ಚಪ್ಪನ ಜಾಸ್ತಿ ಪುಡಿ ఏంటి ఈ పత్తి పరప మెర్చ్ మెర్చ్ చెప్పినాక హగ్గ పుడిగింది అది మెర్చ్ చెప్పిరండి. ಹೌದು, ಬಾಳಿ ಘಾಟದು ಅಲ್ಲಿರೋಕ್ಕಾಗಲ್ಲ. ನಮ್ಮ ತಮಾಷೆಗೆ ಮೆರ್ಚ್ ಚಪ್ಪಿರ ಅಂತ ಹೇಳ್ತಾರೆ. ತುಳು ತುಂಬಿಟ್ಟಿದ್ದಾನೆ ಅಂತ. ತುಳು ತುಂಬಿಟ್ರೆ ತುಳು ತುಂಬೋದು ಅಂತಂದ್ರೆ ತುಳು ತುಂಬಿಟ್ರೆ ಬಾಳಿ ಜಾಸ್ತಿ ಹಿಡಿಸುತ್ತೆ. ಹಂಗೆ ಚಂಪಾಕಲಿ ಅಪರೂಪ ತುಳು ತುಂಬಿಟ್ಟಿದ್ದಾನೆ, ಅದು ಶೀತ ಆಗಿದೆ. ಅಷ್ಟೆಲ್ಲ ಇರ್ಲೇ ಇರ್ಲಿಲ್ಲ ಅಷ್ಟಿರ್ಲೇ ಇಲ್ಲ. ಜಿಲೇಬಿ ಜಿಲೇಬಿ ಸೀಟ್ ಸಿಕ್ಕಾಪಟ್ಟೆ ಸಿಹಿ ಶೀತ ಅಂದ್ರೆ ಶೀತ ಸಾಕ ಕಫ ಅಲ್ಲಲ್ಲ. ಶೀತ ಜೀವನ ಏನಾಗಲ್ಲ, ಅದು ಸ್ವೀಟ್ ಇದೆಯಲ್ಲ, ಸ್ವೀಟ್ ಜೀವನ ಕಷ್ಟ. ಬಲ್ತಿ ಆಹಾರ ಅದು ಚಂಪಾಕದ ಅದು ಕಫ ಆಗ್ಬಿಡುತ್ತೆ. ಕಫ ಸ್ವರ್ಗ ಕಾಮಿತ್ವವನ್ನ ತೆಗೆದುಹಾಕದೆ, ಕಾಮಿಯಾದವನಿಗೆ ಸ್ವರ್ಗ ಕಾಮಿತ್ವವನ್ನು ತೆಗೆದುಹಾಕದೆ ಯಾಗವು ತನ್ನ ಅಧಿಕಾರಕ್ಕೆ ನಿಯೋಗಕ್ಕೆ ಸಾಧನತ್ವವನ್ನು ಹೇಗೂ ಪಡ್ಕೊಳ್ಳುವುದಿಲ್ಲ. ಅದೇ ಯಾಗ ಹಂಗ ನೇರ ಸಾಧನ ಆಗಲ್ಲ, ನಿಯೋಗದ ಮೂಲಕ ಸಾಧನ ಆಗುತ್ತೆ. ನಿಯೋಗ ಕಾಮಿ ಆದವನ್ ಮಾಡ್ತಾನೆ ಅನ್ಬೇಡಿ. ಕಾಮಿ ಆದ ಕಾಮಿತ ತೆಗೆದುಹಾಕಿ ಮಾಡ್ಬೇಕು ಮಸ್ಟರ್ಡ್ ಶೂಟ್ ತಗೊಂಡ್ಬಂದು ಅದನ್ನ ನಿಯೋಗ ಉಂಟಾಗಿ ಅದನ್ನ ಅಪೂರ್ವ ಉಂಟಾಗಿ ಸ್ವರ್ಗ ಉಂಟಾಗುತ್ತೆ. ಅಪೂರ್ವ ಉಂಟಾಗೋದು ನಿಯೋಗದಿಂದ, ನಿಯೋಗ ಉಂಟಾಗೋದು ವಿಧಿವಾಕ್ಯದಿಂದ, ವಿಧಿವಾಕ್ಯ ಬರೋದು ನಿನ್ನ ಕಾಮಿತ ತೆಗೆದುಹಾಕಿ. ಕರ್ತೃತ್ವ ಅವಾಗ ಬರೋದು. ಮುಂಚೆ ಇರೋ ಕರ್ತೃತ್ವ ಇದೆಯಲ್ಲ ಬರ್ತಾ ಆ ಕರ್ತೃತ್ವ ಲೌಕಿಕ ಕರ್ಮಕ್ಕೆ ಮತ್ತೆ ಹರಿತಿಕ ಭಕ್ಷಣಕ್ಕೆ. ಅಲ್ಲಿ ಲೋಕದ ಕಾಮಿತ್ವ ನೀವು ಕಾಮಿ ಕರ್ಮ ಮಾಡ್ತಾನೆ ಅಂತಿದ್ದೀರಲ್ಲ, ಅಲ್ಲ ಅಂತ ಇದ್ದಾನೆ.
ಸಿದ್ಧಾಂತ ಏನಂತಿದೆ, ಕಾಮಿ ಕರ್ಮ ಮಾಡ್ತಾನೆ ಅಂದ್ರೆ ಆ ಕಾಮಿತ್ವ ಈ ಲೌಕಿಕಕ್ಕೆ ಸರಿ, ಆದ್ರೆ ಈ ಕರ್ತೃತ್ವ ಬರೋದೇ ವೇದವಾಕ್ಯದಿಂದ ಅಂತಾನೆ. ಕರ್ತೃತ್ವ ಇರೋದಿಲ್ಲ ಅಂತಾನೆ. ಕರ್ತೃತ್ವ ಉಂಟು ಮಾಡ್ತದೆ ಅಂತಾನೆ ಅವನು. ಹಾ ಉಂಟಾಯ್ತು, ನಿಯೋಗದಿಂದ ಕರ್ತೃತ್ವ ಉಂಟಾಯ್ತು, ನಿಯೋಗದಿಂದ ಅಪೂರ್ವ ಉಂಟಾಯ್ತು. ಅವನು ಕ್ರಿಯೆ ಮಾಡ್ದ, ಅವ ಅಪೂರ್ವ ಉಂಟಾಯ್ತು, ಆಮೇಲೆ ಸ್ವರ್ಗ ಉಂಟಾಯ್ತು. ಆದ್ರೆ ನಿಯೋಗ ಮಾಡಕ್ ಮುಂಚೆ ಒಂದು ವಿಧಿವಾಕ್ಯ ಇತ್ತಲ್ಲ, ನಿಯೋಗದ ವಿಧಿ. ಆ ವಿಧಿವಾಕ್ಯ ಬರುವಾಗ ನೀನು ಕಾಮಿತ್ವ ಹೋಗಿರ್ಬೇಕು. ಕಾಮಿತ್ವ ಇದ್ಬಿಟ್ರೆ ಕರ್ತೃತ್ವ ಬರೋದು. ಕಾಮಿತ್ವ ಇದಕ್ಕೆ ಈ ಕಾಮಿತ್ವದಿಂದ ಹಾ ಸ್ವರ್ಗ ಕಾಮ ಇದೆ ಅಂತ ಬರೀ ಸ್ವರ್ಗ ಕಾಮಕ್ಕಲ್ಲ, ಶಾಸ್ತ್ರ ಮಾಡ್ತಾರೆ. ಆ ಸ್ವರ್ಗ ಕಾಮನ್ ಟೆಂಪ್ಟ್ ಮಾಡಕ್ ಅಷ್ಟಕ್ಕೆ, ಆದ್ರೆ ವಿಧಿಯಿಂದ ಬಂದದ್ದು ಕರ್ಮ. ಅಲ್ಲಿ ಸೋಮಯಾಗ ಮಾಡೋನು ಕಾಮದಿಂದ ಮಾಡೋನಲ್ಲ ಅಂತ ಒಂದು. ಯಾಕೆ ಸ್ವರ್ಗದ ಬಗ್ಗೆ ಇರುವ ಬಯಕೆಯನ್ನು ಹೋಗಲಾಡಿಸದೆ ತನ್ನ ಅಧಿಕಾರವಾದ ನಿಯೋಗವು ಎಂದಿಗೂ ಸಾಧ್ಯವಾಗುವುದು. ಹೌದು, ಯಾಗ ಸೋಮಯಾಗ ಇದೆಯಲ್ಲಪ್ಪ, ಸೋಮಯಾಗ ಗೊತ್ತಾಗಿದೆ ಯಾವ್ದನ್ನಪ್ಪ, ಶ್ರುತಿಯಿಂದ ಬಂದ ಆಮೇಲೆ ಕರ್ತೃತ್ವ ಬಂತು ನಿಂಗೆ. ಆದ್ರಿಂದ ಆ ಕರ್ತೃತ್ವದಿಂದ ಬಂದಂತಹ ಯಾಗವೇ ಹೊತ್ತು ಕಾಮದಿಂದ ಬಂದಿದ್ದಲ್ಲ ಅದು. ಈ ಕಾಮದಿಂದ ಬಂದದ್ದಾಗಿದ್ರೆ ಅವಾಗ ಇದು ಹರಿ ತೆಗಿಬೇಕು, ಲೋಕ ದುಡ್ಡು ಅದಾಗ್ತಿತ್ತು. ಈ ಕಾಮನ್ನು ಹೋಗಿಸ್ತೇನೆ, ಆ ನಿಯೋಗ ಬರೋದಿಲ್ಲ. ಈ ಕಾಮಿ ಆದನು ಇಲ್ಲ, ಅವನ್ ಏನಂತ ಗೊತ್ತಾ, ಈ ಲೋಕಕ್ಕೆ ಕಾಮಿ ಇದಾನಲ್ಲ ಅವನಿಗೆ ಶಾಸ್ತ್ರೀಯ ಕರ್ಮ ಇಂಪ್ಲಿಮೆಂಟ್ ಆಗಲ್ಲ ಅಂತಾರೆ. ಅವ್ನು ತೊಡಗಲ್ಲ, ಅವನು ಈ ಕಾಮ ತೆಗೆದು ಹಾಕೋದು ನೀನು. ಈ ಕಾಮ ಸ್ವರ್ಗದ ಬಯಕೆ ಹಾ ಎಲ್ಲಾ ಬೈಕಿಯನ್ನು ಇಲ್ಲಿ ಸ್ವರ್ಗಕ್ಕಾಗಿ ಮಾಡ್ತಾ ಇರೋದು. ಆ ಬೈಕಿನೂ ಇರಲ್ಲ. ಸ್ವರ್ಗದ ಬೈಕಿಯನ್ನು ಕಾಮಿ ಆದನ್ನು ತೆಗೆದುಹಾಕಿ ನಿಯೋಗ ಮಾತ್ರದಿಂದ ಯಾಗದಲ್ಲಿ ತೊಡಗಿ ನಿಯೋಗದಿಂದ ಇದು ಬಂದು ಕ್ರಿಯೆ ಉಂಟಾಗಿ ಆಮೇಲೆ ಅದರಿಂದ ಅವನಿಗೆ ಅಪೂರ್ವ ಉಂಟಾಗಿ ಸ್ವರ್ಗ ಸಿಗತ್ತೆ. ಅಲ್ಲ, ನನ್ಗೆ ಸೀಕ್ವೆನ್ಸ್ ಅರ್ಥ ಆಯ್ತು, ಈ ಶ್ಲೋಕ ಅರ್ಥ ಆಗ್ತಿಲ್ಲ. ಈಗ ನೀವು ಹೇಳಿದ್ ನನ್ಗೆ ಅರ್ಥ ಆಯ್ತು. ಮೊದಲೇ ಕಾಮ ಇರಲ್ಲ, ಶ್ರುತಿವಾಕ್ಯ ಕೇಳಿಸ್ಕೊತಾನೆ, ಶ್ರುತಿವಾಕ್ಯ ಕೇಳಾದ್ಮೇಲೆ ಕಾಮ ಬರುತ್ತೆ, ಕ್ರಿಯಾಕಾರಕ ಸಂಬಂಧ ಅರ್ಥ ಆಗುತ್ತೆ. ಅದನ್ನೇ ಕಾಮ ತೆಗೆದುಹಾಕ ಬರೋದು ಅಂತ ಅಷ್ಟನ್ನೇ ಹೇಳ್ತಿರೋದು. ಅದನ್ನೇ ಕಾಮ ತೆಗೆದುಹಾಕ ಬರುತ್ತೆ ಅಂತ ಇದ್ದಾನೆ. ಅದನ್ನೇ ಹಾಗೆ ಹೇಳ್ತಿರೋದು ಶಬ್ದಿ ಹೇಳಿ. ಅದನ್ನ ಹೇಳೋ ವಾಚಯುಕ್ತಿ ಅಷ್ಟೇ ಇದು. ತೆಗೆದಾಕುತ್ತೆ ಅಂತ ಆಗಲ್ಲ. ತೆಗೆದಾಕಂದ್ರೆ ಇದನ್ನ ಮಾಡಿ ಆ ಯೋಚನೆ ಮಾಡ್ಬಾರ್ದು. ಬೇರೆ ವಿಧಿ ಹೇಳಿ ಮಾಡ್ತಾ ಇದೀನಿ ಮಾಡ್ಬೇಕೆ ಹೊರತು ನಾನು ಸ್ವರ್ಗ ಕಾಮ ಮಾಡ್ತೀನಿ ಹಾಗಂತ ಮಾಡ್ಬೇಡ. ವಿಧಿ ಇದೆ ಮಾಡ್ತಿದ್ದೀನಿ, ವಿಧಿ ಇದೆ ಮಾಡ್ತಾ ಇದ್ದೀನಿ, ನಿಯೋಗ ಇದೆ ಮಾಡ್ತಾ ಇದೀನಿ ಮಾಡು. ನಿಯೋಗ ಕ್ವಶನ್ ಮಾಡ್ಬೇಕೆ ಹೊರತು ಕರ್ಮ ಲೌಕಿಕ ಕರ್ಮ ಕಾಮ ತಗೊಂಡ್ಬರ್ಬೇಡ. ಕಾಮದಿಂದ ಮಾಡ್ತಾ ಇದೀನಿ, ಕಾಮ ಮಾಡ್ತಾ ಇದೀನಿ. ಹೌದು, ವೈದಿಕ ಕರ್ಮಕ್ಕೆ, ಲೌಕಿಕ ಕರ್ಮಕ್ಕಲ್ಲ. ಹಾಗೆ ಕಾಮಿಯಾದವನಿಗೆ ಸ್ವರ್ಗ ಕಾಮಿತಾಂ ಅನಪನೆಯನ್ನು ಅದನ್ನ ತೆಗೆದುಹಾಕದೇನೆಯೇ ಯಾಗವು ತನ್ನ ಅಧಿಕಾರ ನಿಯೋಗಕ್ಕೆ ಸಾಧನವನ್ನು ಹೇಗೂ ಪಡ್ಕೊಳ್ಳೋದಿಲ್ಲ. ಬಂದಿಲ್ಲ ಹಬ್ಬ ಹರಿಯಾಣ ರಾಮಾಯಣ ಚಡ್ಡಿ ಹರಿಯಾಣ ಗೊತ್ತಾ, ತಪ್ಪಿಸ್ಕೊಂಡಿದೆ ಕಳ್ಳ. ರಾಮಾಯಣ ಶರದು ವರ್ಣ ಇದು ವರ್ಣ ತಪ್ಪಿಸ್ಕೊಂಡಿದೆ, ಮಲಗಾಲ ವರ್ಣದ ಹಿಂದೆ ಕಳ್ಳ ತಪ್ಪಿಸ್ಕೊಂಡು ಮಾಡಿದೆ. ಹೆಂಗಿದೆ ನೋಡಿ. ಅದು ಇಲ್ಲೂ ಒಂದಿದೆ, ಮೂರು ಇರುತ್ತೆ. ಇಲ್ಲಿ ಒಂದಂತಾನೆ ಇದೆ. ಈ ಟಿಪ್ಪಣಿಗಂತೂ ಇರೋದು ಒಂದೇ ಒಂದು. ಅದು ಒಂದು ಸಂಖ್ಯೆನೇ ಕೊಟ್ಟಿಲ್ಲ ಟಿಪ್ಪಣಿಗೆ. ಎರಡು ಸೇರಿ ಒಂದೇ. ಎಷ್ಟೋ ಟಿಪ್ಪಣಿ ಅಂತೂ ನಾನು ನೋಡಿದಲ್ಲ, ಎಷ್ಟೋ ಟಿಪ್ಪಣಿ ಇರೋದೇ ಇಲ್ಲ, ಒಂದೇ ನಂಬರ್ ಇಟ್ಬಿಡುತ್ತೆ 2-3ಕ್ಕೆ. ಇದು ತುಂಬಾ ಇದ್ ಮಾಡ್ಬೇಕಪ್ಪ. ನೀವು ಕೂತ್ಕೊಂಡು ಮನಸ್ಸು ಮಾಡಿದ್ರೆ ಕಿರಣ್ ಅದನ್ನ ಪೂರ್ತಿ ಶೋಧನೆ ಮಾಡಿ ಸಾರ್, ತುಂಬಾ ಉಪಕಾರ ಆಗತ್ತೆ. ನಮ್ಮಂಥವ್ರಿಗೆ ಉಪಕಾರ ಆಗ್ಬೇಕಂದ್ರೆ ಯಾಕೆ ಇಲ್ಲ, ನೀವು ಇಂಗ್ಲಿಷ್ ಪುಸ್ತಕ ಇಟ್ಕೊಂಡು ಈ ಗಾಂಧಿಗಿರಿನೂ ಇಟ್ಕೊಂಡು ನಾವು ಬರೆಸಿದ್ದನ್ನು ಇಟ್ಕೊಂಡು ನೋಡ್ಕೊಂಡು ಅದೆಲ್ಲ ಮಾಡಿ ಎಲ್ಲ ರೆಕ್ಟಿಫೈ ಮಾಡಿ ಶುದ್ಧವಾದ ಪಾಠವನ್ನು ಇಡಿಸ್ಕೊಂಡು ಹೌದಾ ನೋಡಿ. ಅವನು ಹುಂದಾಕಲ್ಲ, ಎಲ್ಲ ಬಿಡ್ತಾ ಇದ್ದೀರಾ, ಸನ್ಯಾಸ ಮಾಡ್ತೀರಾ? ಬೇಡ, ಮಾನಸ ಫೋನ್ ಮಾಡ್ಬಿಡ್ತೀನಿ. ಏನಾದ್ರು ಜೋರಾಗಿ ಮಾತಾಡಿದ್ರೆ ಇದಲ್ವಾ? ಆಮೇಲೆ ಆಯ್ತು ಪಾಪ. ಏನೂ ಇಲ್ಲ, ಇವನಿಗೆ ಮಹತಿಗೆ ಬಾಳಂತಿ ಆಗೋರ್ಗು ಬಾಳಂತಿ ಮುಗಿಸೋರ್ಗು 2 ಮಕ್ಕಳಿಗೆ ಅಲ್ಲ. ಮಹತಿ ಬಾಳಂತಿ ಮೊಮ್ಮಗ ನೋಡ್ಬೇಕಲ್ಲ, ಮಗನ ಆ ಮಗನ ಮದುವೆ ಮಾಡಿ ಮೊಮ್ಮಗನಿಗೆ ಉಪನಯನ ಮಾಡ್ಬಿಟ್ಟು ಹೋಗ್ಬೋದು. ಮೊಮ್ಮಗನ ಉಪನಯನ ಮಾಡ್ಬೇಕು. ಪ್ರಜಾತಿಷ್ಠಾಧ್ಯಾಯ ಪ್ರಜನಶ್ಚ ಪ್ರಜಾತಿಷ್ಠ ಕೃತ್ವ ನಿವೇಶನೀಯ. ಹಾಗೆ ಮಗನ ಮದುವೆ ಮಾಡಿ ಮೊಮ್ಮಗನ ಉಪನಯನ ಮಾಡಿ ಹೋಗ್ಬೇಕು.
ಕೈಕಾಲು ಬಿದೋಗೋ ಟೈಮಲ್ಲಿ ವಾನಪ್ರಸ್ಥ. ಮೊಮ್ಮಗ ಒಬ್ಬನೇ ಮಾಡಿ ಹೋಗ್ರಿ ಸಾರ್. ಮಗು ಉಪನಯನ. ಒಬ್ಬನೇ ಮಾಡ್ಬಿಟ್ಟು ಹೋಗ್ಬಿಡಿ. ಆಮೇಲೆ ನಾವು ಒಟ್ಟಿಗೆ ಹೋಗೋಣ ಹಿಮಾಲಯಕ್ಕೆ. ಒಟ್ಟಿಗೆ ಹಿಮಾಲಯಕ್ಕೆ ಮಾಂಸ. ಅಲ್ಲ ನನಗೆ ಅರೇಂಜ್ ಅಲ್ಲ, ಇವನ್ ಮಗನ ಮೊಮ್ಮಗನ ಉಪನಯನ ಆದ್ಮೇಲೆ ನಂಗೆ ಅರೇಂಜ್ ಆಗಿರುತ್ತೆ. ಆಯ್ತಾ. ನಚ ಅನಪನಯನ್ ಯಾಗ ಸ್ವರ್ಗಕಾಮಿತಾಂ ಅನಪನಯನ್ ಸ್ವರ್ಗಕಾಮಿತ್ವವನ್ನು ತೆಗೆದುಹಾಕಿದೇನಿಯೇ ಯಾಗವು ಯಾವ ಸ್ವಾಧಿಕಾರಕ್ಕೆ ನಿಯೋಗಕ್ಕೆ ಸಾಧನತ್ವವನ್ನು ಪಡ್ಕೊಳ್ಳೋದಿಲ್ಲ. ಅನುನ್ಮುದಿತ ಕಾಮೋಹಿ ಪೂರ್ವಾವಸ್ಥಾ ವಿಶೇಷತಃ ನಿಷ್ಪಾದಿತ ಅಧಿಕಾರೋಪಿ ನಿಯೋಗಾರ್ಹ ಪುನರ್ಭವೇತ್. ಅನುನ್ಮೃದಿತ ಕಾಮೋ ಹಿ ಪೂರ್ವಾವಸ್ಥಾ ವಿಶೇಷತಃ ನಿಷ್ಪಾದಿತಾಧಿಕಾರೋಪಿ ನಿಯೋಗಾರ್ಹ ಪುನರ್ಭವೇತ್. ಅನುನ್ಮೃದಿತ ಕಾಮಃ ಹಿ ಪೂರ್ವಾವಸ್ಥಾ ವಿಶೇಷತಃ ನಿಷ್ಪಾದಿತಾಧಿಕಾರಃ ಅಪಿ ನಿಯೋಗಾರ್ಹಃ ಪುನಃ ಭವೇತ್. ಯಾರು ಕಾಮವನ್ನು ಅಳಿಸ್ಕೊಂಡೇ ಇಲ್ವೋ ಅವನು ಮೃದಿತ ಪುಡಿಪುಡಿ ಮಾಡಿಕೊಂಡ ನಾಶ ಮಾಡಿಕೊಂಡ ಕಾಮ ಉಳ್ಳವನಾದರೆ ಅವನು. ಯಾರು ಕಾಮವನ್ನು ನಾಶನ ಪಡಿಸ್ಕೊಂಡಿಲ್ವೋ ಹಿಂದಿನ ಅವಸ್ಥೆಗೂ ಇದಕ್ಕೂ ವ್ಯತ್ಯಾಸವೇ ಇಲ್ಲ. ಕರ್ಮಾವಸ್ಥೆಗೂ ಲೌಕಿಕ ಅವಸ್ಥೆಗೂ ವ್ಯತ್ಯಾಸವೇ ಇಲ್ಲ. ಲೌಕಿಕ ಆಗಿದ್ದವು ಕಾಮ ಉಳ್ಳವನ, ಕರ್ಮ ಮಾಡುವ ಕಾಮ ಉಳ್ಳವನಾದ ಅಂತಾದ್ರೆ ವಿಶೇಷವೇ ಇಲ್ಲ ಅಂತಾಗಿ ಅವನಿಗೆ ಅವನಿಗೆ ಅಧಿಕಾರ ಇದ್ರು, ಉಪನಯನ ಆಗಿದೆ, ಗೃಹಸ್ಥರಾಗಿದ್ರು ಕೂಡ ಅಧಿಕಾರ ಇದ್ರು ಕೂಡ ನಿಯೋಗಾರ್ಹಕ್ಕೆ ಮತ್ತೆ ಅವನು ಇದು ಮಾಡ್ಕೋಬೇಕು. ನಿಯೋಗಕ್ಕಾಗಿ ಮತ್ತೆ ಪ್ರಯತ್ನ ಪಟ್ಟು ಕಾಮಕ್ಕೊಂಡು ಇದಕ್ಕೆ ಬರ್ಬೇಕು. ಅವನು ಅಧಿಕಾರ ಆದ್ರೂ ಕೂಡ ನಿಷ್ಪಾದಿತ ಅಧಿಕಾರನಾಗಿದ್ರು ಕೂಡ ನಿಯೋಗಾರ್ಹ ಸನ್ ಪುನಃ ಕಾಮಾಯಿ ನಿಷಿದ್ಯ ಯಾಗ ಮನುತಿಷ್ಠೇತ್. ಅಂದ್ರೆ ಹಿಂದಿನ ಅವಸ್ಥೆ ಅಂದ್ರೆ ಏನು? ಅದು ಅಂದ್ರೆ ಶಾಸ್ತ್ರೀಯ ಕರ್ಮ ಬರೋ ಮುಂದಿನ ಅವಸ್ಥೆ. ಅಲ್ಲ ಆಗ ಇಲ್ಲ ಕಾಮದ ಹಿಂದಿನ ಅವಸ್ಥೆ, ಕಾಮ ಬರಕ್ಕಿಂತ ಮುಂಚೆ. ಕಾಮ ಹಿಂದಿನ ಅವಸ್ಥೆಯಲ್ಲಿ ಅಧಿಕಾರ ಇಲ್ಲ, ನಿಷ್ಪಾದಿತ ಅಧಿಕಾರ ಬರೋದೇ ಇಲ್ಲ. ನಿಷ್ಪಾದಿತ ಅಧಿಕಾರ ಬರೋದು ಕಾಮ ಇದ್ದಾಗ ಅಧಿಕಾರ. ಗೃಹಸ್ಥ ಇದ್ದಾನೆ, ಅವನು ಬ್ರಾಹ್ಮಣ ಇದ್ದಾನೆ, ಅಧೀತ ವೇದ ಎಲ್ಲ ಆಗಿದೆ, ಆದ್ರೆ ಕಾಮ ಹೋಗೇ ಇಲ್ಲ. ಅವನು ಅಧಿಕಾರಿಯೇ, ಯಾಗಕ್ಕೆ ಅಧಿಕಾರಿಯೇ. ಆಗ ಅವನು ಹೇಳ್ತಾನೆ, ನೀನು ಕಾಮ ಇಟ್ಕೊಂಡು ಅಧಿಕಾರಿ ಆಗೋದು ಅನ್ನೋದಿದೆಯಲ್ಲ, ಅದು ಇದಕ್ಕೆ ಸಾಕಾಗಲ್ಲ. ಇಲ್ಲಿ ಮತ್ತೆ ನಿಯೋಗಕ್ಕೆ ನೀನು ಯಾಗಕ್ಕೆ ಬರ್ಬೇಕಾದ್ರೆ ಮತ್ತೆ ನಿಯೋಗಕ್ಕೆ ಅರ್ಹರಾದ್ರೆ ಮತ್ತೆ ಇನ್ನೊಂದ್ಸಲ ನೀನು ಅದನ್ನ ಕಾಮ ತಕೊಂಡು ಈ ವಿಧಿವಾಕ್ಯ ಕೇಳಿ ಇದರಿಂದ ಕರ್ತೃತ್ವ ಹೊಸದಾಗಿ ತಗೊಂಡು ಇದಕ್ಕೆ ಯಾಗಕ್ಕೆ ನೀನು ಶುರು ಮಾಡ್ಬೇಕು. ಅಂದ್ರೆ ಹಿಂಗೆ ಅದು ಒಂದತ್ತೆ ನೀನು ಅದನ್ನ ಬಿಟ್ಟು ಆಮೇಲೆ ನಿಯೋಗದ ಕಟ್ಪಾಡಿನ ನೀನು ಅದು ಶಾಸ್ತ್ರವಾಕ್ಯಕ್ಕೆ ಶಾಸ್ತ್ರವಾಕ್ಯ ಆಮೇಲೆ ಸ್ಟಿಮ್ಯುಲೇಟ್ ಮಾಡೋದು. ಆ ಕಾಮದಲ್ಲಿ ಶಾಸ್ತ್ರಕ್ಕೆ ನಿಂಗೆ ಏನು ಎಫೆಕ್ಟ್ ಮಾಡಲ್ಲ. ನೀನ್ ದುಡ್ಡು ಬೇಕು, ವ್ಯವಹಾರ ಬಿಸ್ನೆಸ್ ಮಾಡ್ಬೇಕು ಅಂತಿದ್ರೆ ಯಜ್ಞ ಮಾಡ್ಬೇಕು ಅಂತ ಬರೋದೇ ಇಲ್ಲ. ನಿಂಗೆ ಅಧಿಕಾರ ಇರ್ಬೋದು, ಬ್ರಾಹ್ಮಣರಾಗಿರ್ಬೋದು, ವಿಲಾಜಿನೂ ಮಾಡಿರ್ಬೋದು, ಎಲ್ಲ ಗೊತ್ತಿರ್ಬೋದು, ಶೌಚಾಜಿನೂ ಮಾಡ್ಬೋದು. ಆದ್ರೆ ದುಡ್ಡು ಬೇಕು, ಬಿಸ್ನೆಸ್ ಮಾಡ್ತೀನಿ, ಇದು ಮಾಡ್ತೀನಿ ಅಂತಿದ್ರೆ ನಿಂಗೆ ಇದು ಬರಲ್ಲ, ಯಾಗಾನುಷ್ಠಾನ ಬರಲ್ಲ, ಕರ್ತೃತ್ವ ಬರಲ್ಲ. ಮತ್ತೆ ಯಾಗಾನುಷ್ಠಾನಕ್ಕೆ ಕರ್ತೃತ್ವ ಬರ್ಬೇಕಾದ್ರೆ ನಿಂಚಕ್ಕೆ ಆಗೋದ್ರು ಕೂಡ ಮತ್ತೆ ನಿಷ್ಪಾದಿತ ಅಧಿಕಾರೋಪಿ. ಯಾಕೆ ಕೊಟ್ಟರೋ ಟಿಪ್ಪಣಿ ಇವ್ರು ಏನ್ ಹೇಳ್ತೀಯ ಗೊತ್ತಾದ್ರೆ, ಯಾಗವು ನಿಯೋಗವನ್ನೇ ಅಂದ್ರೆ ಅಪೂರ್ವವನ್ನೇ ಬ್ರಾಕೆಟ್ ಸಾಧಿಸುವುದಷ್ಟೇ, ಬೇರೆ ಪ್ರಯೋಜನವನ್ನು ಅಂದ್ರೆ ಸ್ವರ್ಗಾದಿ ಫಲವನ್ನು ಸಾಧಿಸುವುದಿಲ್ಲ ಎಂದು ಹೇಳಿದರೆ ಈ ಆಕ್ಷೇಪಕ್ಕೆ ಅದಕ್ಕೆ ಉತ್ತರವಿದು. ಏನು ಉತ್ತರ? ಯಾಗದಿಂದ ಸ್ವರ್ಗದ ಬಯಕೆಯು ಹೋಗದೇ ಇದ್ದಲ್ಲಿ ಕೇವಲ ಕರ್ತವ್ಯ ಬುದ್ಧಿಯಿಂದ ಯಾಗವನ್ನು ಮಾಡಿ ಅದರಿಂದ ಅಪೂರ್ವವನ್ನು ಸಾಧಿಸಿಕೊಂಡಿದ್ದರೂ ಯಾಗಕ್ಕೆ ಮುಂಚೆ ಸ್ವರ್ಗಕಾಮಿಯಾಗಿ ಇದ್ದನಷ್ಟೇ. ಹಾಗೆಯೇ ಆಮೇಲೂ ಕಾಮಿಯಾಗಿಯೇ ಉಳಿಯುವನು. ಆಯ್ತಾ? ಮತ್ತು ತನ್ನ ಸ್ವರ್ಗ ಫಲದ ದೃಷ್ಟಿಯಿಂದ ಪುನಃ ತಾನು ಯಾಗವನ್ನು ಮಾಡಿ ಅಪೂರ್ವವನ್ನು ಸಾಧಿಸಬೇಕೆಂದು ಬುದ್ಧಿಯುಳ್ಳವನಾಗುವನು. ಅದರಿಂದ ಯಾಗವು ಅಪೂರ್ವವೆಂಬ ನಿಯೋಗದ ಮೂಲಕ ಸ್ವರ್ಗವನ್ನು ಹುಟ್ಟಿಸಿಯೇ ಪುರುಷನ ಈ ಬಯಕೆಯನ್ನು ಹೋಗಲಾಡಿಸುವುದೆಂದು ಹೇಳಬೇಕು. ಹಾಗೆ ಅದು ಕರೆಕ್ಟ್ ಇದೆ. ಫಲ ಕೊಟ್ಟು ಹೋಗಿಸ್ಬೇಕು ಅಂತ ಇದೆ ಇದು. ನಿಯೋಗ ಅಪೂರ್ವ ಫಲ ಕೊಟ್ಟು ಕಾಮಿಯಾಗಿದ್ರು ಕೂಡ ಬರೀ ಕಾಮಿತ್ವದ ಸ್ವರ್ಗ ಸಿಗಲ್ಲ. ಸರಿ, ಅರ್ಥ ಆಯ್ತು. ಆಗ ಕಾಮಿತ್ವವಾಗಿ ನಿಯೋಗದಿಂದ ನಿಯೋಗ ಸಿದ್ಧಿ ಅಲ್ಲ, ಕಾಮಿತ್ವದಿಂದ ಯಾಗ ಸಿದ್ಧಿ ಆಗುತ್ತೆ. ಯಾಗದಿಂದ ಅಪೂರ್ವ ಅಂದ್ರೆ ನಿಯೋಗ ಸಿದ್ಧಿ ಆಗುತ್ತೆ, ಅದರಿಂದ ಫಲ ಸಿದ್ಧಿ ಆಗುತ್ತೆ. ಕೇವಲ ನಿಯೋಗ ಅಪೂರ್ವ ಅದೃಷ್ಟ ಬ್ರಾಕೆಟ್ ಅಲ್ಲಿ ಒಂದು ಮಾತ್ರ ಸಿದ್ಧಿಸುವುದೆಂಬುದು ನಿತ್ಯ ವಿಧಿಗಳೆಲ್ಲ ಸರಿ.
ಕಾಮ್ಯ ವಿಧಿ ಸ್ಥಳಗಳಲ್ಲಿ ನಿಯೋಗವೂ ಅದರ ಮೂಲಕ ಇತರ ಇಷ್ಟಾರ್ಥಗಳೂ ಸಹ ಸಿದ್ಧಿಸುವುದುಂಟು. ಹಾ ಬೇಗ ಮಾಡಿದ್ರು ಗ್ರಾಮ ಕಾಮ ಜಾಗದಲ್ಲಿ ಹೇಗ ಅವಾಗ ಕಾಮ ಹಾ ಕಾಮನ ನಿತ್ಯ ಕರ್ಮಕ್ಕೆ ಬರೀ ನಿಯೋಗ. ಈಗ ಈ ಶ್ಲೋಕದ ಅರ್ಥ ಹೇಳಿ ಇವಾಗ. ಅವನು ಕಾಮವನ್ನು ಇನ್ನೂ ಕಳ್ಕೊಂಡಿಲ್ಲ, ಕಾಮಿಯಾಗೇ ಇದ್ದಾನೆ, ಅನುಮತಿ ಕಾಮಿಯಾಗೇ ಇದ್ದಾನೆ. ಅವನು ಯಾಗಾವಸ್ಥೆಗೂ ಪೂರ್ವಾವಸ್ಥೆಗೂ ವಿಶೇಷವಿಲ್ಲ. ಪೂರ್ವಾವಸ್ಥಾ ಅವಿಶೇಷಿತ ಅಂದೇನೋ, ಯಾಗಾವಸ್ಥೆ ಮಾಡುವಾಗಲೂ ಕಾಮಿಯಾಗೇ ಇದ್ದಾನೆ, ಸ್ವರ್ಗ ಕಾಮನಾಗಿ ಈಗ ಮಾಡ್ತಾನೆ. ಮುಂಚೆಯೂ ಕಾಮಿಯಾಗೇ ಇದ್ದ. ಹೌದು, ಪೂರ್ವಾವಸ್ಥೆ ಅಂದ್ರೆ ಕಾಮಿಯಾದ ಅವಸ್ಥೆ. ಯಾಗ ಮಾಡೋಕ್ ಮುಂಚೆ ಕಾಮಿ ಇದ್ದ. ಸ್ವರ್ಗ ಕಾಮ ವಿಜೇತಾನಾಗ್ಲೂ ಕಾಮಿಯಾಗೇ ಇದ್ದಾನೆ. ವಿಶೇಷವಾದ್ರಿಂದ ನಿಷ್ಪಾದಿತ ಅಧಿಕಾರ, ಆಮೇಲೆ ನಿಯೋಗದಿಂದ ಅಧಿಕಾರ ಉಂಟಾದ ಮೇಲೆ ನಿಷ್ಪಾದಿಕಾರೋಪಿ ಅವಾಗ ನಿಯೋಗಾರ್ಹನಾಗಿ ಮತ್ತೆ ಅಪೂರ್ವ ಉಂಟಾಗಿ ಕಾಮಿತ್ವವನ್ನು ಮತ್ತೆ ತಗೋತಾನೆ ಅವನು. ಸ್ವರ್ಗ ಕಾಮಿತ್ವ ಪಡ್ಕೊಂಡು ಧರ್ಮ ಅಂತ ಮಾಡೋ ಒಂದು ಹಿಂದಿನ ಶ್ಲೋಕನ, ಹಾ ಕಾಮದಿಂದಾನು ನಿಯೋಗ ಹೇಗೆ ಸಿದ್ಧವಾಗುತ್ತೆ ಅಂತ ಈ ಶ್ಲೋಕನ. ಹೌದು ಹೌದು, ಅಲ್ಲ ಅದರಲ್ಲೂ ಇದ ಹಿಂದಿನ ಶ್ಲೋಕ ಅದಕ್ಕೆ ಮಕ್ಕಳಿಲ್ಲ. ಹಿಂದಿನ ಶ್ಲೋಕದಲ್ಲಿ ಬರೀ ಕಾಮವನ್ನು ಈ ಕಾಮವನ್ನು ತೆಗೆದು ಹಾಕದೆ ಹೋದ್ರೆ ನಿಯೋಗ ಬರೋದೇ ಇಲ್ಲ ಅಂತ. ನಿಯೋಗ ಬರ್ಬೇಕಾದ್ರೆ ಈ ಕಾಮನ ಬಿಟ್ಟು ಸ್ವರ್ಗ ಕಾಮಕ್ಕಾದ ಕಾಮ ಇಟ್ಕೊಂಡು ನಿಯೋಗ ಬರುತ್ತೆ. ಲೌಕಿಕ ಕಾಮನಿಂದ ಈ ಲೌಕಿಕ ಕಾಮದ ನಿಯೋಗ ಬರೋದಿಲ್ಲ ಅವನಿಗೆ. ಚರ್ಚೆನೇ ಇಲ್ಲ. ಅಲ್ಲ, ಕಾಮಿನಾಂ ಸ್ವರ್ಗ ಕಾಮಿತಾಂ ಅನಪನಿಂದ ಸ್ವರ್ಗ ಕಾಮಿತ್ವವನ್ನು ತೆಗೆದುಹಾಕ್ತೇನೆ, ಕಾಮಿಗಳಾದವರಿಗೆ ನಿಯೋಗಾಧಿಕಾರ ಬರೋದೇ ಇಲ್ಲ ಅಂದ್ರೆ ಸ್ವರ್ಗ ಕಾಮಿತ್ವವು ಬರ್ಬೇಕು ಅವನಿಗೆ. ಸ್ವರ್ಗ ಕಾಮಿತ್ವವು ಬಂದು ಈ ಕಾಮಿತ್ವವು ಇದ್ದು ನಿಯೋಗ ಮಾಡಿ ಅಪೂರ್ವ ಉಂಟಾಗಿ ಅದರಿಂದ ಸ್ವರ್ಗ ಫಲ ಪ್ರಾಪ್ತಿ ಆಗುತ್ತೆ ಅವನಿಗೆ. ವಿಷಯ ಅರ್ಥ ಆಗ್ತದೆ, ಶ್ಲೋಕಗಳಿಗೆ ಅರ್ಥ ಆಗ್ತದೆ. ಇಷ್ಟ ಇಲ್ಲಿ ಶಬ್ದಾರ್ಥ ನೋಡಿ. ಅನುಮೃತ ಕಾಮಹಾನ ಮೃದಿತ ಕಾಮಹಾನ ಪುಡಿ ಅಳಿಸಿಕೊಂಡ ಕಾಮವನು, ಅಡಿಸಿಕೊಳ್ಳದ ಕಾಮನಾದವನು ಪೂರ್ವಾವಸ್ಥಾಯಾವರ್ತತೆ ತತ್ ಅವಿಶೇಷ. ಪೂರ್ವಾವಸ್ಥೆಯಿಂದ ಯಜ್ಞ ಮಾಡೋ ಸಹ ಅನುಮೃದಿತ ಕಾಮ. ಅದು ಹೇತು ವಿಶೇಷತೆ ಆಗಿದೆ. ಆದ್ರಿಂದ ಅವನಿಗೆ ಅಧಿಕಾರವಿದ್ದರು, ನಿಷ್ಪಾದಿತಾಧಿಕಾರೋಪಿ ಇದ್ರೂ ಕೂಡ ಮತ್ತೆ ನಿಯೋಗಕ್ಕೆ ಅರ್ಹನಾಗಿ ಸ್ವರ್ಗ ಕಾಮಿಯಿಂದಾಗಿ ಅಪೂರ್ವ ಉಂಟಾಗಿ ಪಡ್ಕೊಳ್ತಾನೆ. ಮುಂಚೆ ಸ್ವರ್ಗ ಕಾಮಿ ಆಗಿದೆ ಅಂತ ಮಾತ್ರ ಸುಖ ಸಿಕ್ಬಿಡಲ್ಲ ಅವನಿಗೆ. ಹಿಂದಿನ ಶ್ಲೋಕದಲ್ಲಿ ಈ ಲೌಕಿಕವಾದ ಕಾಮನೆ ಇಟ್ಕೊಂಡು ಅಷ್ಟೇ ಇಟ್ಕೊಂಡವನಾದ್ರೆ ಸ್ವರ್ಗ ಕಾಮಿತ್ವವನ್ನು ತೆಗೆದುಹಾಕ್ತೇನೆ, ಹಾಗೆ ನಿಯೋಗಕ್ಕೆ ಅಧಿಕಾರವೇ ಬರೋಲ್ಲ. ಅಂದ್ರೆ ನಿಯೋಗ ಬರ್ಬೇಕಾದ್ರೆ ನಿಯೋಗಕ್ಕೆ ಕರ್ಸತ್ವ ಬರ್ಬೇಕಾದ್ರೆ ಈ ಕಾಮನೆ ತೆಕ್ಕಾಕೊಂಡೇ ಬರ್ಬೇಕು ಅವನು. ಅಲ್ಲ, ಸ್ವರ್ಗ ಕಾಮಿತಾಮ ಅನ್ನೋದು ಬರೀ ಬೈಕೆ ಅಷ್ಟೇ ಇಟ್ಕೊಂಡ್ರಾಗಲಿಲ್ಲ ಅಂತ. ಎಷ್ಟು 34 ನನು ನಿಯೋಗ ಪರೇ ವಾಕ್ಯೆ ಲಿಂಗಾದೇ ಅಪ್ರತಿಪದ್ಯಸ್ಯವ ಫಲವಶಾ ಅದಾನೇಪಿ ಯಾಗಾದೇ ನಿಯೋಗ ಸಾಧನತ್ವಾತ್ ಅಸಾಧನಂ ಸ್ವರ್ಗಾದಿಸ್ಯ ನಿಯೋಗಸ್ಯ ತತ್ಸಾಧನತ್ವೇ ಚ ಅಪ್ರಾಧಾನ್ಯಮತಃ ಆನಚೇತಿ. ಇಹ ಸ್ವರ್ಗೇ ಕಾಮಿನೋ ವಿಹಿತೋ ಯಾಗಃ ಕಾಮಿನಃ ಸ್ವರ್ಗೋತ್ಪಾದನೇನ ತತ್ ಕಾಮಿತಾಂ ಪುಂಸಃ ನಾಪನಯೇ ಚೇತ್. ಹಂಗೆ ಸ್ವರ್ಗೇ ಕಾಮಿನಃ ವಿಹಿತಃ ಯಾಗಃ, ಕಾಮಿಯಾದವನಿಗೆ ಯಾಗವು ವಿಹಿತವಾಗಿದೆ ಸ್ವರ್ಗದ ವಿಷಯದಲ್ಲಿ. ಕಾಮಿನಃ ಸ್ವರ್ಗೋತ್ಪಾದನೇನ ತತ್ ಕಾಮಿತಾಂ ಪುಂಸಃ ನಾಪನಯೇ ಚೇತ್. ಕಾಮಿಯಾದವನಿಗೆ ಇದು ಕಳೆಯೋದಿಲ್ಲ ಅಂತ ಆದ್ರೆ ಹಾಗೆ ಮಾಡ್ತಿದ್ದಾರೆ. ಕಾಮಿಯಾದವನಿಗೆ ಸ್ವರ್ಗೋತ್ಪಾದನೇನ ತತ್ ಕಾಮಿನಾಂ ಪುಂಸಃ, ಸ್ವರ್ಗೋತ್ಪಾದನೆ ಮಾಡುವುದ್ರ ಮೂಲಕವಾಗಿ ಆ ಪುರುಷನಿಗೆ ಆ ಕಾಮ ಹೋಗಿಸ್ತೇ ಹೋದ್ರೆ ಸ್ವಾಧ್ಯಾಯಾಧಿಕಾರಾಖ್ಯ ನಿಯೋಗಸ್ಯ ನ ಕಥಂಚಿದಪಿ ಸಾಧನಂ. ಹಾಗೆ ಸ್ವಾಧ್ಯಾಯಾಧಿಕಾರಾಖ್ಯ ನಿಯೋಗಸ್ಯ ಸಾಧನಂ ಸ್ಯಾತ್ ನಹಿ ಪುರುಷೇಷ್ಟಂ ಸ್ವರ್ಗಂ ಅನುಪನಯನ್ ಯಾಗೋ ನಿಯೋಗಂ ಜನಯೇತ್. ನಿಯೋಗ ದ್ವಾರ ಸ್ವರ್ಗೋತ್ಪಾದನೆ ನಿಚ್ಛಾಂ ಯಾಗೋ ಅವನಯತಿ. ಹಾಗೆ ನಿಯೋಗದ ಮೂಲಕವಾಗಿ ಸ್ವರ್ಗೋತ್ಪಾದನೆ ಮಾಡುವ ಮೂಲಕ ಯಾಗ ಆ ಇಚ್ಛೆಯನ್ನು ತೆಗೆದುಹಾಕುತ್ತೆ. ಹಾಗೆ ಅದ್ರ ಫಲ ಸಾಧಿಸ್ಕೊಟ್ಟು ಇಚ್ಛೆ ತೆಗೆದಿದೆ ಅಂತ ಇವರು ಹಾಗೆ ಮಾಡಿದ್ದಾರೆ. ಯದಿ ಅತ್ರ ಯಾಗಸ್ಯ ನಿಯೋಗ ಹೇತುತ್ವ ಕಾಮ ತರ್ಹಿ ಸ್ವರ್ಗಸ್ಯ ಅಕರ್ಮ ಕಾರ್ಯತ್ವಾತ್ ನಿತ್ಯ ಸತ್ವ ಅಸತ್ವಯೋಃ ಅನ್ಯತರ ಪ್ರಸಂಗಃ ಭವೇತ್. ಅತ್ರ ನಚೇತಿ. ಈ ಶ್ಲೋಕ ಇವಾಗ ಕಾಮಿನಃ ಅಧಿಕಾರಿಣಃ ಸ್ವರ್ಗೋತ್ಪಾದನೇನ ಸ್ವರ್ಗೇಚ್ಛಾಂ ಅನಿರಾಕೃತ್ಯ ಯಾಗಃ ಸ್ವವಿಷಯಂ ನಿಯೋಗಂ ನ ಸಾಧಯೇತ್ ಇತ್ಯರ್ಥಃ. ಕಾಮಿನಃ ಕಾಮಿನಃ ಡ್ಯಾಶ್ ಆಯ್ತಾ. ಅಧಿಕಾರಿಣಃ ಸ್ವರ್ಗೋತ್ಪಾದನೇನ ಸ್ವರ್ಗೇಚ್ಛಾಂ ಅನಿರಾಕೃತ್ಯ
ಯಾಗ ಸ್ವವಿಷಯಂ ನಿಯೋಗಂ ನ ಸಾಧಯೇದ್ ಇತ್ಯರ್ಥ. ಫಲದ ಮೂಲಕ ಅದು ಇಚ್ಛೆ ಇಟ್ಕೋಬೇಕು ಅಂತ ಆಯ್ತು. ಇವಾಗ ಇಟ್ಕೊಳ್ದೆ ಹೋದ್ರೆ ಅದು ಉಂಟು ಮಾಡೋದೇ ಇಲ್ಲ ಅಂತ. ಹೌದು. ಕಾಮಿನ ಅಧಿಕಾರಿಯಾದವರಿಗೆ ಸ್ವರ್ಗವನ್ನುಂಟು ಮಾಡುವ ಮೂಲಕ ಸ್ವರ್ಗೇಚ್ಛಾಂ ಅಂದ್ರೆ ಸ್ವರ್ಗೇಚ್ಛೆಯನ್ನು ತೆಗೆದುಹಾಕದೇನೆಯೇ ಯಾಗೂ ತನ್ನ ವಿಷಯದ ನಿಯೋಗವನ್ನು ಉಂಟು ಮಾಡುವುದೇ ಇಲ್ಲ. 4 ಸ್ವಸಾಧಂ ಬಹುವ್ರೀಹಿ ಅರ್ಥ ಸಮಾಸಃ. ಸಾಧನಂ ಸ್ವಾಧಿಕಾರಸ್ಯ ಇತ್ಯಸ್ಯ ಸ್ವವಿಷೇಕ ನಿಯೋಗಸ್ಯ ಸಾಧನ ಇತ್ಯಸ್ಯ ಸ್ವಶಬ್ದೋ ಯಾಗಪರಃ. ಪೂರ್ವಾವಸ್ಥಾವಿಷೇಕಃ ನಿಯೋಗ ನಿಷ್ಪತ್ತೇಃ ಪೂರ್ವಾವಸ್ಥಾಯಾಮಿವ ಕಾಮಿತ್ವಾವಿಶೇಷಾತ್. ಈ ರೀತಿ ಇಲ್ಲಿ ಆವಾಗೂ ಇದು ಸ್ವರ್ಗೋತ್ಪತ್ತಿ ಮಾಡುವುದ್ರ ಮೂಲಕ ತೆಗೆದುಹಾಕತ್ತೆ. ಇದು ಹೋದ್ರೆ ಅದು ಆಗೋದೇ ಇಲ್ಲ ಅಂತ ಇದ್ದಾರೆ. ಸ್ವರ್ಗೋತ್ಪತ್ತಿ ನಿಯೋಗವು ಕಾಮಿಯಾದವನಿಗೆ ಸ್ವರ್ಗೋತ್ಪತ್ತಿ ಆಗುವುದರ ಮೂಲಕವಾಗಿ ಸ್ವರ್ಗದ ಫಲ ಇಚ್ಛೆಯನ್ನು ತೆಗೆದುಹಾಕ್ತೇನೆ, ಅದು ಬರೋದೇ ಇಲ್ಲ ಅಂತ. ಅಂದ್ರೆ ಅದನ್ನು ಉಂಟಾಗಿ ಆಗತ್ತೆ. ಮತ್ತೆ ಸ್ವರ್ಗೋತ್ಪತ್ತಿ ಮಾಡ್ಬೇಕಾಗಿಲ್ಲ ಅರ್ಥ ಇರ್ಬೇಕು. ಇಂಗ್ಲಿಷ್ ಅಲ್ಲಿ ಮಾಡಿದಾರೆ. ಇಂಗ್ಲಿಷ್ ಅಲ್ಲಿ without removing the desire for heaven of the person who desires it, ಅದು ಮಾಡದೇ ಇದ್ರೆ ಅದು ಸಾಧನೆನೇ ಆಗಲ್ಲ ತನ್ನ ನಿಯೋಗಕ್ಕೆ ಅನ್ನೋ ಅರ್ಥದಲ್ಲಿ ಮಾಡಿದ್ರು. ಕ್ರಿಯೆ ಮಾಡದೆ ಹೋದ್ರೆ ಸ್ವರ್ಗದ ಬಯಕೆ ಇರುವವನಿಗೆ ಸ್ವರ್ಗದ ಬಯಕೆಯನ್ನು ಇಂಗಿಸದೆಯೇ ತನ್ನ ಕಾರ್ಯವಾದ ನಿಯೋಗಕ್ಕೆ ಸಾಧನವೇ ಆಗೋಲ್ಲ ಅಂತ ಮಾಡ್ತಾರೆ. ಕ್ರಿಯೆ ಸ್ವರ್ಗ ಬೈಕೆಯಲ್ಲಿ ಹಿಂಗಿಸತ್ತೆ ಅಂತ ಆಯ್ತು. ಯಾಗ ಸ್ವರ್ಗದ ಬೈಕೆಯಲ್ಲಿ ಹಿಂಗಿಸಿ ತನ್ನ ಸಾಧನವಾದ ನಿಯೋಗವನ್ನು ಉಂಟು ಮಾಡಿ ಯಾಗವನ್ನು ಸ್ವರ್ಗ ತಾನೇ ತಿಳ್ಕೊಳತ್ತೆ. ಹಾಗೆ ಬರ್ತದೆ. ಹಿಂದಿಂದಕ್ಕೆ ಓದಿ ಹಿಂದಿಂದಕ್ಕೆ ಈ ಇಷ್ಟ ಗೊತ್ತಾ ಅದಕ್ಕೆ ಹಾಗೆ ಏನ್ ಮಾಡ್ಕೊಟ್ರೆ ಅವಾಗ ಏನ ಯಾಗವು ಸ್ವರ್ಗ ಕಾಮಿಯಾದವನಿಗೆ ಹಾಗೆ ಚೆನ್ನಾಗ್ ಮಾಡಿದಾರೆ. ಇವಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಟಿಪ್ಪಣಿನಲ್ಲಿ ಒಂದು ವೇಳೆ ಇದು ಯಜ್ಞಗಳು ನಿಯೋಗಕ್ ಮಾತ್ರ ಇದು ಬೇಕು, ಸ್ವರ್ಗಕ್ಕಲ್ಲ ಅಂತ ಆಗ್ಬಿಟ್ರೆ ಸ್ವರ್ಗಾನ್ ಸಾಧಿಸೋದಕ್ಕೆ ಏನು ಇಲ್ವೇ ಇಲ್ವಲ್ಲ ಅಂತ ದೋಷ ಬಂದು ಹೋಗುತ್ತೆ. ಆಮೇಲೆ ನಿಯೋಗ ಮೀನ್ಸ್ ಇಟ್ ವುಡ್ ಬಿ ದ ನೇರವಾಗಿ ನಿಯೋಗನೇ ತಂದ್ಕೊಡುತ್ತೆ ಅಂದ್ರೆ ಯಾಗ ಬೇಕಾಗಿಲ್ಲ ಅಂತ ಆಗ್ಬಿಡುತ್ತೆ. ಅವಾಗ ಆ ದೋಷನ ತೆಗೆದುಹಾಕೋದಕ್ಕೆ ಇದು ಯಾಗವು ನಿಯೋಗನ ಉಂಟು ಮಾಡುತ್ತೆ, ನಿಯೋಗವು ಆ ಸ್ವರ್ಗಾನ ತಂದ್ಕೊಡುತ್ತೆ. ಆ ಅರ್ಥದಲ್ಲಿ ತಗೋಬೇಕು ಅಂತ ಮಾಡಿದ್ರು. ಬಯಕೆ ಇಲ್ಲದೆ ಹೋದ್ರೆ ಯಾಗನೇ ಮಾಡಲ್ಲ, ಸ್ವರ್ಗನೇ ಉಂಟಾಗಲ್ಲ. ಆಮೇಲೆ ನಿಯೋಗವೇ ಬಿಟ್ರೆ ಯಾಗ ಬೇಕಾಗಿಲ್ಲ ಅಂತ ಆಗುತ್ತೆ. ಹೌದು. ಈಗ ಏನಾದ್ರು ಒಂದು ವೇಳೆ ಯಾರೋ ಕಾಮಿಗೆ ಆ ಫಲಾನೇ ತಂದ್ಕೊಡ್ಲಿಲ್ಲ ಅಂದ್ರೆ ವ್ಯರ್ಥ ಆಗ್ಬಿಡುತ್ತೆ ಯಾಗ. ಬೈಕೆ ಇಲ್ಲ ಅಂತ ಆದ್ರು ಯಾಗ ಮಾಡಿದ್ರೆ ಯಾಗ ವ್ಯರ್ಥವಾಗುತ್ತೆ, ವ್ಯರ್ಥ ಆಗುತ್ತೆ. ಸರಿ. 2 ಪಕ್ಷ ತೋರಿಸಿದ್ರೆ 2 ಪಕ್ಷ ಹೀಗಾಗುತ್ತೆ ಹೇಳೋದು ಅಲ್ಲ. ನೀ ಇಲ್ಲಿ ಟಿಪ್ಪಣಿ ತೋರಿಸಿದ್ದಾರೆ ಅಂದ್ರಲ್ಲ, ಇಲ್ಲೂ ತೋರಿಸಿದ್ದಾರೆ ಅಂದ್ರೆ ಇಲ್ಲಿ 2 ಪಕ್ಷ ತೋರಿಸಿಲ್ಲ ಟಿಪ್ಪಣಿ. ಶ್ಲೋಕದಲ್ಲಿ ಇಲ್ಲೇ ಓದಿದ್ದಪ್ಪ ನೀವು ಇವಾಗ ಓದಿದ್ ನಾನು ಇವಾಗ ಹಿಂದಿನ ಶ್ಲೋಕಕ್ಕೆ ಹೋದ್ರೆ ಇಲ್ಲಿ ಓದಿದ್ರ 2 ಪಕ್ಷ ತೋರಿಸಿದ್ದಾರೆ. ಏನ್ 2 ಪಕ್ಷ? ಅದೇ ಆಸೆ ಇರ್ಲಿ ಇಲ್ಲದೆ ಇರ್ಲಿ ಅಂತ ನೀವು ಮೊದಲು ಹೇಳಿದ್ರಲ್ಲ ಆ ತರ ಮಾಡಿದ್ರೆ. ಅಲ್ಲ ಇಲ್ಲೊಂದು ಟಿಪ್ಪಣಿ ಕೊಟ್ಟರೆ ಮೇಲ್ ಶ್ಲೋಕಕ್ಕೆ ವಿವರಣೆ ಅಷ್ಟೇ, ಟಿಪ್ಪಣಿ ಇಲ್ಲ ಅದಕ್ಕೆ. ಟಿಪ್ಪಣಿ ಅಂದ್ರೆ ಅದೇನೆ ಟಿಪ್ಪಣಿ ತರಾನೇ. ಅದು ಓದಿದ ಸಲ it cannot be said that if sacrifice etc to ನಿಯೋಗ ಆಯ್ತಾ. ಅಂದ್ರೆ ಯಾಗಾದಿಗಳು ನಿಯೋಗಕ್ಕೆ ಇದು ಹೇತು. ಯಾಗಾದಿಗಳು ನಿಯೋಗಕ್ಕೆ ಹೇತು ಅಂತ ಆದ್ರೆ there would be no means to heaven. ಅವಾಗ ಸಾಧನ ಆಗಲ್ಲ ಮಗ. ಇವಾಗ ಯಾಗ ಸ್ವರ್ಗಕ್ಕೆ ಸಾಧನವೋ ನಿಯೋಗಕ್ಕೆ ಸಾಧನವೋ? ಯಾಗ ನಿಯೋಗಕ್ಕೆ ಸಾಧನ ಅಂದ್ರೆ ಸ್ವರ್ಗಕ್ಕೆ ಸಾಧನವಲ್ಲ ಅಂತ ಆಗತ್ತೆ. ನಿಯೋಗದಿಂದ ಸ್ವರ್ಗ ಅಂದ್ರೆ ನಿಯೋಗ ಒಂದ್ ವೇಳೆ ಅದಕ್ಕೆ ಸ್ವರ್ಗಕ್ಕೆ ಸಾಧನೆ ಅಂದ್ರೆ ಇಟ್ ವುಡ್ ಸೀಸ್ ಟು ಬಿ ದ ಪ್ರಿನ್ಸಿಪಲ್. ಅಂದ್ರೆ ಅದು
ಮುಖ್ಯ ಅನ್ನೋದನ್ನ ಮುಖ್ಯತ್ವ ಕಳ್ಕೊಂಡ್ಬಿಡುತ್ತೆ. ಯಾಗ ಇದು ಯಾಗ ಮುಖ್ಯತ್ವ ಕಳ್ಕೊಳುತ್ತೆ. ಮುಖ್ಯತ್ವ ಕಳ್ಕೊಂಡು ಹಾ ಅದೇ ಹೇಳಿದ್ದು, ಇಲ್ಲೇ ಎರಡು ಪಕ್ಷ, ಇದೇ ಎರಡು ಪಕ್ಷ ನಾನು ಹೇಳಿದ್ದು. ಹಾ ಇಲ್ಲಿ ಹೇಳಿದ್ರೆ ಕಾಮಿ ಧರ್ಮೋದ್ಧಾರ ಮಾಡೋದು, ಧರ್ಮೋದ್ಧಾರ ಮಾಡೋದು ಬೈಕೆ ಇಟ್ಕೊಂಡು ಮಾಡೋದು. ಸರಿ, ಇದು ಸರಿಯಾ ಇದೆ. ಇಫ್ ನಿಯೋಗ ಬಿ ದ ಮೀನ್ ದೇರ್ ಟು ಇಟ್ ವುಡ್ ಸೀಸ್ ಟು ಬಿ ದ ಪ್ರಿನ್ಸಿಪಲ್. ಅವಾಗ ಯಾಗ ಪ್ರಧಾನ ಅಂತಾನೆ ಆಗಲ್ಲ. ಆರ್ ದ ಸ್ಯಾಕ್ರಿಫೈಸ್ ಕೆನಾಟ್ ಬಿ ದ ಮೀನ್ಸ್ ಟು ದ ನಿಯೋಗ. ಅವಾಗ ಏನಾಗುತ್ತೆ, ಯಾಗದಿಂದ ನಿಯೋಗ ಉಂಟಾಗಿದೆ ಅಂತಾನೆ ಆಗಲ್ಲ. ಅವಾಗ ಹಂಗಾಗುತ್ತೆ. ಇಫ್ ಇಟ್ ಡಸ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ದ ಸೀಕರ್ ಆಫ್ಟರ್ ಹೆವೆನ್ ಬೈ ಲೀಡಿಂಗ್ ಇನ್ ಟು ಹೆವೆನ್, and so the sacrifice generates heaven through niyoga and thus removes the desire of the adhikari. ಯಾಗ ನಿಯೋಗ ಉಂಟು ಮಾಡೋದ್ ಮೂಲಕ ಸ್ವರ್ಗ ಉಂಟು ಮಾಡುತ್ತೆ, ಮಾಡಿ ಅವನ ಆಸೆಯನ್ನ ತೀರಿಸುತ್ತೆ. ಹಾಗೆ ಆ ರೀತಿ ಅದು ಸಾಧನೆ ಆಗುತ್ತೆ. ಅದು ನೇರವಾಗಿ ಸ್ವರ್ಗ ಕಾಮಿತ್ವವನ್ನು ತೆಗೆದುಹಾಕಿದೇನೆಯೇ ಯಾಗ ಸಾಧನ ಆಗೋದಿಲ್ಲ ನಿಯೋಗಕ್ಕೆ. ಹಾಗೆ ಬರ್ಕೊಳ್ಳಿ, ನೇರವಾಗಿ ಯಾಗವು ಸ್ವರ್ಗ ಕಾಮಿತ್ವವನ್ನ ಸ್ವರ್ಗ ಬೈಕೆಯನ್ನ ತೆಗೆದುಹಾಕದೇನೆಯೇ ನಿಯೋಗಕ್ಕೆ ಸಾಧನವಾಗುವುದಿಲ್ಲ, ಹೇಗೂ ಸಾಧನ ಆಗುವುದಿಲ್ಲ. ಮೂರು ಮಾಡ್ಕೊಂಡಿದ್ದಾರೆ, ಕಾಮ, ಯಾಗ, ಅಥವಾ ಯಾಗ, ನಿಯೋಗ, ಸ್ವರ್ಗ. ಆ ಸ್ವರ್ಗಕ್ಕೆ ಬೈಕೆ ಯಾಗ ನಿಯೋಗವನ್ನು ಮಾಡುತ್ತೆ, ನಿಯೋಗ ಸ್ವರ್ಗವನ್ನು ಮಾಡುತ್ತೆ. ಈ ಯಾಗ ಸ್ವರ್ಗವನ್ನು ಉಂಟು ಮಾಡಲ್ಲ ಅಂದ್ರೆ ಯಾಗ ಪುರುಷಾರ್ಥವಲ್ಲ ಅಂತ ಬರುತ್ತೆ. ನಿಯೋಗ ಸ್ವರ್ಗವನ್ನು ಉಂಟು ಮಾಡುತ್ತೆ ಅಂದ್ರೆ ನಿಯೋಗಕ್ಕೆ ಯಾಗ ಇದು ಹಂಗೆ ಅಂತ ಬಿಡುತ್ತೆ. ಹಂಗಾಗತ್ತೆ. ನಿಯೋಗವು ಯಾಗವು ನಿಯೋಗವನ್ನು ಉಂಟು ಮಾಡುವ ಮೂಲಕ ಸ್ವರ್ಗ ಉಂಟು ಮಾಡುವ ಮೂಲಕ ಸ್ವರ್ಗದ ಆಸೆಯನ್ನು ತೆಗೆದುಹಾಕತ್ತೆ ಅಂತ ಅರ್ಥ. ಯಾಗ ನಿಯೋಗವನ್ನು ಉಂಟು ಮಾಡಿ ನಿಯೋಗದಿಂದ ಸ್ವರ್ಗ ಉಂಟಾಗಿ ಆಮೇಲೆ ಸ್ವರ್ಗದ ಬೈಕೆಯನ್ನು ತೆಗೆದುಹಾಕತ್ತೆ. ಸಿಕ್ಕಿ ಮೇಲೆ ಸ್ವರ್ಗ ಯಾಕೆ ಬೈಕೆ ಇರುತ್ತೆ ನಮ್ಗೆ? ಸಿಕ್ಕಿ ಮೇಲೆ ತಂದ್ಕೊಳ್ಳೋದಂತ ಸಿಕ್ಬಿಡುತ್ತಲ್ಲ ಅದಕ್ಕೆ. ಹಾಗೆ ಯಾಗದ ಇದರ ಸ್ವರೂಪವನ್ನ ಹೇಗೂ ಆಗಲ್ಲ. ಅಲ್ಲಿ ಆಶೋಕ 34 ಆಯ್ತು, ಅದು 34, 35 ಮಾಡಿ. ಅದು 34 ಬರ್ಕೊಂಡ್ರಮ್ಮ. ನೇರವಾಗಿ ಯಾಗವು ಸ್ವರ್ಗ ಕಾಮಿ ಆದವನಿಗೆ ಸ್ವರ್ಗ ಕಾಮಿತ್ವವನ್ನು ತೆಗೆದುಹಾಕದೆ ನಿಯೋಗಕ್ಕೆ ಹೇಗೂ ಸಾಧನವಾಗುವುದಿಲ್ಲ. ಹಾಗೆ ಬರ್ಕೋಬೇಕು. ನೀವು ಒಂದು ಹಿಂದಿ ಓದೋಣ ಪಾತ್ರ ಅನೇಕ ಆಹಾ ಸ್ವಲ್ಪ ಜನರೇಟೆಡ್ ಕೂಟೆ ಇನ್ಫೆಕ್ಷನ್ ಆಯ್ತಾಗ ಆಂಟಿಬಯೋಟಿಕ್ ಡ್ರಾಪ್ ಹಾಕೋದು. ಅದಕ್ಕೆ ಹಂಗೆ ಹಾಕಿಬಿಡ್ತಾರೆ ನನಗೆ 2 ಡ್ರಾಪ್ ಆಂಟಿಬಯೋಟಿಕ್ ಡ್ರಾಪ್ 2 ಡ್ರಾಪ್ ಕೋಟನ ಸೃಷ್ಟಿಗೆ ಕೋಟೆ ಅದೇ ಪರವಾಗಿಲ್ಲ. ಅಂತರ ಅಲ್ಲ అది అప్పుడు వ్యక్తికి భిన్నమండి. అంటే ఒక కాటి ఉండడమే 5 రూపాయలు షరతే అదే అదే చెందికి ಅವಳೇ 500 ರೂಪಾಯಿ ಬಿಟ್ಕೊಡಮ್ಮ ಒಳ್ಳೆ. ಹಾ ಬರ್ಕೊಳ್ಳಿ. 35 ಬರ್ಕೊಳ್ತೀರಾ? ಕಾಮವನ್ನ ನಾಶಪಡಿಸಿದ್ದೇನೆ, ಹಿಂದಿನ ಅವಸ್ಥೆಯೊಡನೆ ಅವಿಶೇಷವಾಗಿದ್ದು ಹಿಂದಿನ ಅವಸ್ಥೆಗೆ ವಿಶೇಷವಾಗಿರುವುದರಿಂದ ಅಂದ್ರೆ ಕಾಮಾವಸ್ಥೆಗೆ ಅಂತ ಪೂರ್ವಾವಸ್ಥಾ ವಿಶೇಷ. ಹಿಂದಿನ ಅವಸ್ಥೆಗೆ ಹಿಂದಿನ ಅವಸ್ಥೆಗೆ ಅವಿಶೇಷವಾಗಿದ್ದು ನಿಷ್ಪಾದಿತ ಅಧಿಕಾರೋಪಿ ಅದೇ ಇದನ್ನ ನಿಯೋಗಕ್ಕೆ ಅಧಿಕಾರವನ್ನು ಉಂಟು ಮಾಡಿದ್ರು. ನಿಷ್ಪಾದಿತ ಅಧಿಕಾರ ಇವಾಗ ಅರ್ಥ ಆಯ್ತು. ಇದು ಏನ್ ಹೇಳ್ತಿದ್ದಾನೆ ಅಂದ್ರೆ ನೇರಾಗಿ ನಿಯೋಗ ಸಪೋರ್ಟ್ ಮಾಡಲ್ಲ. ಅಲ್ಲ, ಯಾಗ ನೇರವಾಗಿ ಸ್ವರ್ಗದ ಬೈಕೆನ ತೆಗೆದುಹಾಕಲ್ಲ. ಹೌದು, ಯಾಗದಿಂದ ನಿಯೋಗಕ್ಕೆ ಅಧಿಕಾರ ಉಂಟಾಗುತ್ತೆ. ಆ ನಿಯೋಗಕ್ಕೆ ಅಧಿಕಾರ ಉಂಟಾದಾಗ ಅವನು ತಿರ್ಗಾ ಯಾಗದಲ್ಲಿ ತೊಡಿತಾನಲ್ಲ, ಅದರಿಂದ ಸ್ವರ್ಗ ಬರುತ್ತೆ. ಅದರಿಂದ ಅವನ ಆಸೆ
ಈಡೇರುತ್ತೆ. ಒಂದು ವೇಳೆ ಅವನು ಇದನ್ನ ಮಾಡಿದಾನೆ, ಅದು ಯಾಗವನ್ನ, ಸೊ ನಿಯೋಗ ನಿಷ್ಪಾದನೆ ಆಗಿದೆ, ತಯಾರಾಗಿದೆ, ಅದಕ್ಕೆ ಅಧಿಕಾರ ಉಂಟಾಗಿದೆ ಅಂದ್ರೂ ಅವನ ಆಸೆ ಇನ್ನೂ ತೀರಿಲ್ಲ ಅಂದ್ರೆ ಮತ್ತೆ ಇದೇ ಸೈಕಲ್ ರಿಪೀಟ್ ಆಗುತ್ತೆ. ಮತ್ತೆ ಇದೇ ಮಾಡ್ಬೇಕಾಗುತ್ತೆ. ಅವನ ಇವಾಗ ನಿಯೋಗಕ್ಕೆ ಅರ್ಹನಾದ, ಆಸೆ ಇನ್ನು ತೀರಿಲ್ಲ ಅಂದ್ರೆ ಇವಾಗ ಸ್ವರ್ಗ ಹೆಂಗ್ ಪಡ್ಕೋಬೇಕು ಅಂದ್ರೆ ನಿಯೋಗ ಹೇಳುತ್ತೆ ಯಾಗ ಮಾಡು ಅಂತ. ಯಜ್ಞ ಮಾಡಾದ್ಮೇಲೆ ಮತ್ತೆ ತೀರ್ಸ್ಕೊತಾನೆ, ಮತ್ತೆ ಯಾಗ ಮಾಡಿ ತೀರ್ಸ್ಕೋಬೇಕು ಅದನ್ನ. ಯಾಗ ಮಾಡಿ ತೀರ್ಸ್ಕೊತಾನೆ. ನಿಯೋಗದಿಂದ ಗೊತ್ತಾಯ್ತು ಯಾಗ ಮಾಡಿದ್ರೆ ಪಡ್ಕೋತೀವಿ ಅಂತ, ಮತ್ತೆ ಆಗೋದೇ ನಿಯೋಗ ಮಾಡಿ ಯಾಗ ಮಾಡುದು ಸ್ವರ್ಗದ ಫಲ ತೀರ್ಲಿಲ್ಲ ಅಂತ ಆದ್ರೆ ಹಂಗೆ ತೀರಿಲ್ಲ ಅಂತ ಬರೋದು ಸಿಗತ್ತಲ್ಲ. ಸಿಗತ್ತೆ. ಈಗ ಸತ್ಮಂತ ಸಿಗೋದು, ಈಗ ಸಿಗತ್ತೆ, ಈಗ ಸಿಗತ್ತನ. ನಿಮ್ಗೆ ಈಗ ಸದ್ಯಕ್ಕೆ ಆಸೆ ಹೋಗ್ಬೇಕು, ಆಸೆ ಇನ್ನು ಹೋಗಿಲ್ಲ ಅಂದ್ರೆ. ಹಾಗೆ ಹಿಂದಿನ ಅವಸ್ಥೆಯಿಂದ ವಿಶೇಷವಾಗಿ ಅವನು ಅಧಿಕಾರವನ್ನು ಪಡ್ಕೊಂಡಿದ್ರು, ಅಂದ್ರೆ ನಿಯೋಗದ ಮೂಲಕ ಅಧಿಕಾರವನ್ನು ಪಡ್ಕೊಂಡ್ರು, ಉಂಟು ಮಾಡಿದ್ದಾದ್ರು ಅಧಿಕಾರ ಪಡ್ಕೊಂಡಿದ್ದಾದ್ರು ಅಂತ. ಉಂಟು ಮಾಡಿದ್ದಾದ್ರು ಅಧಿಕಾರ ಪಡ್ಕೊಂಡಿದ್ದಾದರೂ ಆಸೆ ತೀರದೆ ಹೋದರೆ ಬರ್ಕೊಳ್ಳಿ, ಮತ್ತೆ ಅವನು ನಿಯೋಗಕ್ಕೆ ಅರ್ಹನಾಗುತ್ತಾನೆ. ನಿಯೋಗಕ್ಕೆ ಅರ್ಹನಾಗುವಾಗ ಯಾಗ ಮಾಡ್ಬೇಕಾಗುತ್ತಾನೆ. ಅದು ಸೈಕಲ್ ಆಗುತ್ತೆ ಅಲ್ಲ ಅವಾಗ. ಇವ್ನಿಗೆ ಆಸೆ ತೀರ್ಬೇಕು, ಒಂದು ಸೌಮ್ಯಾಗ ಮಾಡದ ಆಸೆ ತೀರ್ಬೇಕು. ಇನ್ನು ಆಸೆ ಬರ್ತಾ ಇದೆ ಸ್ವರ್ಗ ಅಂತ ಅನಿಸ್ಬೇಕು. ಇನ್ನು ಯಾಕೋ ಉಂಟಾಯ್ತು ಅನ್ನಿಸ್ತಾ ಇಲ್ಲ, ಯಾಕೋ ನಮ್ಗೆ ಬರುತ್ತೆ ಅನ್ನಿಸ್ತಾ ಇಲ್ಲ ಅಂತಂದ್ರೆ ಮತ್ತೆ ಯಾಗ ಮಾಡೋ. ಪುಸ್ತಕಾಮಿ ಎಷ್ಟು ಮಾಡಿ ಮಕ್ಕಳಾಗ್ಲಿ ಅಂದ್ರೆ ಯಾಕೆ ಮಾಡಿ ಸರಿಯಾಗಿರೋನು ಅಂತ ಮತ್ತೆ ಮಾಡಲ್ವಾ? ಅಪೂರ್ವ. ಆಗ್ಲಿಲ್ಲ ಮಕ್ಕಳು ಮಾಡಿದಾನೆ, ಯಾಗ ಮಾಡಿದ್ರೆ ಮಕ್ಕಳಾಗಿಲ್ಲಪ್ಪ. ಹಂಗೆ ಹೇಳ್ತಾರೆ ಇಲ್ಲವೇ. ಹಿಂಗ್ ಅನ್ಸಿದ್ರೆ, ಹಿಂಗ್ ಅನ್ಸ್ಬಿಟ್ರೆ ಯಾಕೋ ನಂಗೆ ಇನ್ನೂ ಆಗಿಲ್ಲ, ಸಾಕಾಗಿಲ್ಲ ಅನಿಸ್ತಾ ಇದೆ, ನಂಗೆ ಯಾಕೋ ಸ್ವರ್ಗ ಸಿಕ್ತು ಅನಿಸ್ತಾ ಇಲ್ಲ ಇದರಿಂದ ಅಂತ ಮತ್ತೆ ನಿಯೋಗದಿಂದ ಯಾಗ ಮಾಡಿ ಮತ್ತೆ ಪಡ್ಕೊ. ಹಾಗೆ ಅನುನ್ಮುದ ಕಾಮ ಅಂದ್ರೆ ಸ್ವರ್ಗದ ವಿಷಯಕ್ಕೆ ಕಾಮವನ್ನು ಕಳಿಸ್ಕೊಳ್ದೇನಿಗೆ ಯಾಗ ಮಾಡಿದ ಮೇಲೂ ಹಂಗ್ ಮಾಡ್ಕೊಳ್ಳಿ. ಕಾಮವನ್ನ ಯಾಗ ಮಾಡಿದ ಮೇಲೂ ಕಾಮ ತೀರಿಸ್ಕೊಳ್ದೇ ಇದ್ದವನು, ಯಾಗ ಮಾಡಿದ ಮೇಲೂ ಕಾಮವನ್ನು ಬಯಕೆಯನ್ನು ತೀರಿಸಿಕೊಳ್ಳದವನು, ಯಾಗ ಮಾಡೋ ಮುಂಚೆ ಇದ್ದ ಬಯಕೆ ಉಳ್ಳವನೇ ಆದರೆ ಬಯಕೆಯು ತೀರದೇ ಇದ್ದವನಾಗಿದ್ದು, ಹಿಂದಿನ ಯಾಗ ಮಾಡೋಕ್ ಮುಂಚೆ ಇದ್ದಂತಹ ಬಯಕೆಯಿಂದಲೇ ಅವನು ಸಮಾನವಾಗಿದ್ದಾಗ ಪೂರ್ವಾವಸ್ಥಾನ ಹಿಂದಿನ ಯಾಗ ಮಾಡೋಕ್ ಮುಂಚೆ ಇದ್ದ ಬಯಕೆ ಇರ್ತದೆ ಅವನು ಇದಾನೆ ಅಂತ ಆದಾಗ ಅವನು ಅಧಿಕಾರ ಉಂಟಾದ್ರು ಕೂಡ, ಅಧಿಕಾರವಿದ್ರು ಯಾಗ ಮಾಡಿದ್ರೆ ಅಧಿಕಾರ ಬಂತಲ್ಲ ಅಂದ್ರೆ, ಯಾಗ ಮಾಡೋ ಅಧಿಕಾರ ಬಂದ್ರು ಕೂಡ ಅವನು ನಿಯೋಗಕರಾಗಿ ಮತ್ತೆ ಯಾಗ ಮಾಡ್ಬೇಕಾಗತ್ತೆ. ಯಾಗದ ಅದು ಸ್ವರ್ಗದ ಆಸೆ ಹೋಗುವವರೆಗೂ ಯಾಗ ಮಾಡುವಂತ ಇದ್ದಾರೆ. ನೀವ್ ಯಾಗ ಮಾಡ್ತಾ 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 ಸ್ವರ್ಗದ ಆಸೆ ಹೋಗುತ್ತೆ. ನಿಂಗೆ ಆಸೆ ಹೋಗಿಲ್ಲ ಅಂತಂದ್ರೆ ಮತ್ತೆ ಯಾಗ ಮಾಡು. ನಿನ್ ಆಸೆ ಹೋಗಿದ್ದೆ ಗುರ್ತಿನ ಸೊಗ ಸಿಗತ್ತೆ ಏನಕ್ಕೆ ಅವ್ನಿಗೆ ಗೊತ್ತಾಗುತ್ತೆ. ಹೌದು ನಂಗಿನ್ನ ಗ್ಯಾರಂಟಿ ಕನ್ಫರ್ಮ್ ನಂಗೆ ಸೊಗ ಆಗತ್ತೆ ಕಣಪ್ಪ ಅಂತ ನಿಂಗೆ ಅನ್ಸುತ್ತೆ. 10 ಸಾವಿರ ಸ್ವರ್ಗ ಮಾಡಿ ಯಾವಾಗ ಅನ್ಸುತ್ತೆ ನಿಮ್ಗೆ. ಅದೇ ನಿಮ್ಗೆ ಶ್ರದ್ಧೆ ಜಾಸ್ತಿ ಇದ್ ಒಂದ್ಸಲಕ್ಕೆ ಅನಿಸ್ಬೋದು. ತುಂಬಾ ಶ್ರದ್ಧೆ ಜಾಸ್ತಿ ಆಗಿದ್ಬಿಟ್ಟು ಒಂದೇ ಸಲಕ್ಕೆ ನಂಗೆ ಗ್ಯಾರಂಟಿ ಸ್ವರ್ಗಪ್ಪ ಕನ್ಫರ್ಮ್ ಅಂತ ಅನ್ಸಿದ್ರೆ ಮತ್ತೆ ಯಾಗ ಮಾಡ್ಬೇಕಾಗಿಲ್ಲ. ಅಕ್ಕೋ ಡೌಟ್ ಕಂಡ್ರಿ ಏನೋ ಇದು ಆಗ ದಿವಸ ಮಾಡೇ ಹಾಗೆ ಮಾಡ್ತಾ ಇದ್ದಾರೆ. ಸ್ವರ್ಗ ಅಂದ್ರೆ ಸೋಮಯಾಗ ಮಾಡಿದ ಮೇಲೂ ಕಾಮ ಬಯಕೆ ತೀರದೆ ಹೋದರೆ ಹಿಂದಿನ ಅವಸ್ಥೆಯಂತೆಯೇ ಅವಿಶೇಷವಾಗಿದ್ದರೆ ಅವನಿಗೆ ಯಾಗಕ್ಕೆ ಅಧಿಕಾರವಿದ್ದರೂ, ಯಾಕಂದ್ರೆ ಸ್ವರ್ಗವನ್ನು ಪಡ್ಕೊಳ್ಳೋಕೆ ನಿಷ್ಪಾದ ಅಧಿಕಾರನಾಗಿದ್ರು ಕೂಡ ಆ ನಿಯೋಗಕ್ಕೆ ಅರ್ಹರಾಗಿ ಯಾಗವನ್ನು ಮತ್ತೆ ಮಾಡ್ಬೇಕಾಗತ್ತೆ. ನಿಷ್ಪಾದಿತ ಅಧಿಕಾರ, ಸ್ವರ್ಗಕ್ಕೆ ಅಧಿಕಾರ ಪಡ್ಕೊಂಡಿದ್ದಾನೆ ಯಾಗ ಮಾಡಿ, ಆದ್ರೂ ಕೂಡ ಅವ್ನಿಗೆ ಅನ್ಸಿಲ್ವಲ್ಲ ಬಂತು ಅಂತ, ಅದೇ ಮತ್ತೆ ಯಾಗ ಮಾಡ್ಬೇಕಾಗತ್ತೆ. ನಿನ್ನ ಮನಸ್ಸಲ್ಲಿ ಬರ್ಬೇಕು ತೃಪ್ತಿ, ಕಂಟೆಂಪ್ಟ್. ಕನ್ವಿನ್ಸ್ ಬೇರೆ, ಕನ್ವಿನ್ಸ್ ಒಪ್ಸೋದು. ನಿಮ್ಗೆ ಕಂಟೆಂಪ್ಟ್ ತೃಪ್ತಿ ಇರ್ಬೇಕು ಮಾಡಿದಕ್ಕೆ. ಕಂಟೆಂಪ್ಟ್ ಅಲ್ವಾ ತೃಪ್ತಿ? ಕಂಟೆಂಪ್ಟ್ ತೃಪ್ತಿಗೆ ಏನಂತಲ್ಲ,
ಕಂಟೆಂಟಾ ಕಂಟೆಂಟಿಂಗ್ ಬರ್ಬೇಕು ನಿಮ್ಗೆ ಕಂಟೆಂಪ್ಟ್ ಅಂದ್ರೆ ಖಂಡನೆ ಮಾಡೋದು ಅಲ್ಲ, ಇದು ವಿರುದ್ಧವಾಗಿ ವಿರೋಧ ಮಾಡೋದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ. ಕೋರ್ಟಿಗೆ ವಿರುದ್ಧ ನಡ್ಕೊಂಡ ಅಂತ ಈ ಕಂಟೆಂಟ್ ಇದು ತೃಪ್ತಿ. ಕಂಟೆಂಟ್ ಮಾಡ್ಕೋಬೇಕು. ಕಂಟೆಂಟ್ ಬಂತು ಅಂದ್ರೆ ಕರೆಕ್ಟ್. ಕಂಟೆಂಟ್ ಬಂತು ಅಂದ್ರೆ ನೀವ್ ಮಾಡ್ಬೇಕಾಗಿಲ್ಲ, ಸಮಾಧಾನ ಆಯ್ತು. ಅದೇ ನಿಮ್ಗೆ ಹೇಳುತ್ತೆ ನಿಮ್ ಸ್ವರ್ಗ ಸಿಕ್ಕಿದೆ ಅಂತ. ಆನಂದಗಿರಿ ಅದು ಯಾಗ ಮಾಡಿದ್ರೆ ಬರುತ್ತೆ. ಅದು ಯಾಗ ಮಾಡಿದ್ರೆ ಆ ತೃಪ್ತಿ ಬರುತ್ತೆ. ಹೌದಾ, ನಂಗೆ ಊಟ ಮಾಡಿ ತೃಪ್ತಿನ ಆಗಿಲ್ಲ ಅಂದ್ರೆ ಮತ್ತೆ ಹೋಗಿ ತಗೊಳ್ತಾನೆ ಅಂತಾನೆ. ಒಂಚೂರು ಕೊಡಪ್ಪ, ಯೋಗ ಬೇಡಲ್ಲ, ನಿಯೋಗ ಬೇಡ. ಅದು ಮತ್ತೆ ಪ್ರವೃತ್ತಿ ಇದೆ, ಮತ್ತೆ ಪ್ರವೃತ್ತಿ ಇದೆ. ಅದು ಲೋಕದಲ್ಲಿ ಪ್ರವೃತ್ತಿ ಇದೆ. ಈ ಆನಂದಗಿರಿ ಟಿಪ್ಪಣಿನ ಇದ್ ಮಾಡಿದ್ದಾರೆ. ಈ ಶ್ಲೋಕ ಹಿಂದಿನ ಶ್ಲೋಕದಲ್ಲಿ ನಿಯೋಗ ಅಂದ್ರೆ ಅಪೂರ್ವ ಅರ್ಥ ಮಾಡಿದ್ದಾರೆ. ನೋಡಿದೆ ನಾನು. ಮುಂದಕ್ಕೆ ಹೋಗೋಣಪ್ಪ, ಸಾಕು, ಜಾಸ್ತಿ ಚಚ್ಚೋದು ಬೇಡ. ಮುಂದಕ್ಕೆ ಹೋಗೋಣಮ್ಮ. ಶೆಲ್ ಯು ಗೋ ಫರ್ದರ್? ಇಲ್ಲಿ ಏನು ಅಂದ್ರೆ ಇದೊಂದು ನಿಜ. ಲೋಕದಲ್ಲಿ ಏನೋ ಒಂದು ಕೆಲಸ ಮಾಡಿದಾಗ ಮನಸ್ಸಿಗೆ ಇದು ಆಗತ್ತೆ ಅಂತ ಅನ್ಸಿದ ಫಲ ಆಗುತ್ತೆ. ಯಾಕೋ ಮಾಡಿದ ಮೇಲೂ ನಂಗೆ ಆಗತ್ತೆ, ನಂಗೆ ಅನಿಸ್ತಾ ಇಲ್ಲ ಅನ್ಸುತ್ತಿದ್ರೆ ಇನ್ನೊಂದ್ಸಲ ಮಾಡ್ಲೇಬೇಕಾಗತ್ತೆ. ಅದನ್ನೇ ಹೇಳ್ತೇನೆ. ನೀನು ಯಾಗ ಮಾಡಿದ ಮೇಲೂ ಅನುಮುದಿದ ಕಾಮ, ನೀನ್ ಬೈಕೆ ಹೋಗಿಲ್ಲ ಅಂತ ಆದ್ರೆ ಹಿಂದಿನ ಅವಸ್ಥೆಯಿಂದ ಇದೆಯೇ ಅಂತಂದ್ರೆ ಅವಾಗ ನಿಂಗೆ ಅಧಿಕಾರ ಪಡ್ಕೊಂಡಿದ್ಯಾ ಒಂದ್ಸಲ ಯಾಗ ಮಾಡಿ. ಆದ್ರೂ ಕೂಡ ನಿಯೋಗಕ್ಕೆ ನೀನು ಅರ್ಹನಾಗಿದೀಯಾ, ಮತ್ತೆ ಯಾಗ ಮಾಡ್ಬೇಕು. ನಿಯೋಗಕ್ಕೆ ಅರ್ಹನಾಗಿ ಮತ್ತೆ ಹಿಂದಿನ ಶ್ಲೋಕದಲ್ಲಿ ಆ ಯಾಗವನ್ನ ಹೊಗ್ಗಕಾಮಿತ್ವವನ್ನು ತೆಗೆದುಹಾಕ್ತೇನೆ, ಯಾಗವು ತನ್ನ ಅಧಿಕಾರಿ ಬರೋದೇ ಇಲ್ಲ. ಅದನ್ನೇ ಹೇಳ್ತಾ ಇರೋದು. ಹಿಂದಿನ ಶ್ಲೋಕದಲ್ಲಿ ಯಾಗ ಯಾವಾಗ್ಲೂ ಇವನ ಕಾಮವನ್ನ ತೆಗೆದುಹಾಕೇ ಬರುತ್ತೆ, ಇದಾಗತ್ತೆ. ಸ್ವರ್ಗಕಾಮಿತ್ವದ ಕಾಮಿ ಆದವನಿಗೆ ಸ್ವರ್ಗಕಾಮಿತ್ವ ತೆಗೆದುಹಾಕಿಯೇ ಯಾಗವು ತನ್ನ ಸಿದ್ಧಿ ಮಾಡುತ್ತೆ. ಮಾಡಿದ್ರು ಸಿದ್ಧಿ ಆಗಲಿಲ್ಲ, ಕಾಮ ಹೋಗಲಿಲ್ಲ ಅಂದ್ರೆ ಮತ್ತೊಂದ್ಸಲ ಮಾಡು. ನೀನು ಯಾಗಾನುಷ್ಠಾನ ಮಾಡದೆ ಬೈಕ್ ಹೋಗ್ತಿಲ್ಲ, ಇದೆ, ಬೇಕಾಷ್ಟಿದೆ, ಲೋಕದಲ್ಲೇ ಇದೆ. ಹೌದು, ಲೋಕದಲ್ಲೇ. ಯಾಕೋ ನಾನು ಇದನ್ನ ಪುಸ್ತಕಾಮಿಷ್ಟಿ ಮಾಡ್ದೆಪ್ಪ, ಒಂದಿನ ಮಾಡ್ದೆ, ನಂಗೆ ಯಾಕೋ ಮಕ್ಕಳಾಗಲಿಲ್ಲ, ಸಾಕಾಗಲಿಲ್ಲ ಅಂದ್ರೆ ಮತ್ತೊಂದು ಮಾಡಿ ಆಮೇಲೆ ಪಡ್ಕೊಳ್ತಾರೆ. ನಂಗೆ ಇವಾಗ ನಂಗೆ ಮಾಡಿದ್ದು ತೃಪ್ತಿ ಆಯ್ತು, ಚೆನ್ನಾಗಿತ್ತು ಅಂತ ಅದು ಫಲ ಕೊಡ್ತಾರೆ. ನೀನ್ ಮಾಡಿದಕ್ಕೆ ನಿಮ್ಗೆ ತೃಪ್ತಿ ಅಂತ ಒಂದು ಬರ್ಬೇಕು. ಶ್ರದ್ಧೆ ಕಮ್ಮಿ ಇತ್ತು ದಸ, ಜನ್ಮ ಅಂತ ಪ್ರತಿಬಂಧಕ ಇತ್ತು ದಸ. ಜನ್ಮ ಅಂತ ಪಾಪ ಪ್ರತಿಬಂಧಕದಿಂದ ನಿಂಗೆ ತೃಪ್ತಿ ಬರ್ಲಿಲ್ಲ, ಪೂರ್ತಿ ಆಯ್ತು ಅಂತ ಅನಿಸ್ಲಿಲ್ಲ. ನೀವು ಹೇಳ್ದಂಗೆ ಆ ಅಧಿಕಾರಿ ಹಂಗ ಅನ್ಕೊಂಡ್ರೆ ಅವ್ನು ಕೈ ಬಿಡ್ತಾನೆ ಅಷ್ಟೇ. ಅವನ್ ಕೈ ಬಿಟ್ಟ. ಚೆನ್ನಾಗಿದೆ ಈ ವಿಚಾರ. ಅಲ್ಲ, ಇದು ವಿಚಾರ ಕರೆಕ್ಟ್. ಲೋಕದಲ್ಲಿ ಇದು ಒಪ್ಕೊಳ್ತಾರೆ ಗೊತ್ತಾ? ಯಾಕೋ ನಾನು ಮಾಡಿದ್ರು, ಯಾಕೋ ಅಲ್ಲಿ ಮಾಡದಿದ್ದೆ ಅನಿಸ್ತಾ ಇಲ್ಲ, ಇನ್ನೊಂದ್ಸಲ ಮಾಡ್ಬೇಕು ಅನಿಸ್ತಾ ಇದೆ ಅಂತ. ನಮ್ಮ ಅಷ್ಟೊತ್ತ ನಂಗೆ ನಮ್ಮ ಅಣ್ಣ ಒಟ್ಟಿಗೆ ಹೋಗಿ ನಾವೆಲ್ಲ ಇದನ್ನ ಮಾಡ್ಕೊಂಡ್ ಬಂದ್ವಲ್ಲ, ತಿರ್ಸಲಿ ಯಾತ್ರೆ. ನಮ್ಮ ಅಣ್ಣನ ತೃಪ್ತಿನ ಇಲ್ಲ, ಮತ್ತೆ ಅವನು ಹೋಗಿ ಇನ್ನೊಂದ್ಸಲ ಒಬ್ಬನೇ ಹೋಗಿ ಮಾಡ್ಕೊಂಡ್ ಬಂದ. ಕಾಶಿ ಪ್ರಯಾಗ ಗಯಾದು ನಾವು 5 ಜನ ಹೋಗಿ ನಮ್ಮ ತಂದೆಯವರಿಗೆ ಇದಕ್ಕೆಲ್ಲ ಮಾಡ್ಕೊಂಡ್ ಬಂದ್ವಿ. ಅಯ್ಯೋ ಎಷ್ಟೋ ಇದು 2000 ಇಸ್ವಿಲಿ ಮಾಡ್ಕೊಂಡ್ವಿ. ಬಂದ್ರೆ ನಮ್ಮ ಅಣ್ಣ ವಿಷಯ ನಾನು ಒಬ್ಬನೇ ಮಾಡ್ಬೇಕು, ನಂಗೆ ಹಾಗೆ ಮತ್ತು ಒಬ್ಬನೇ ಹೋಗಿ ಮಾಡ್ಕೊಂಡು ನಮಗೆಲ್ಲ ತೃಪ್ತಿ ಅವ್ರಿಗೆ ಆಗಲ್ಲಪ್ಪ. ಅವ್ರ ಶ್ರದ್ಧೆ ಅವ್ರದ್ದು ಅಷ್ಟೇ. ನಮ್ಗೆ ಅನ್ಸುತ್ತೆ ಗುರುಗಳೇ, ಈ ಒಂದೊಂದು ಶ್ರಾದ್ದ ಕರ್ಮ ಮಾಡ್ತೀವಲ್ಲ, ನಮ್ಗೇನೆ ಆ ಶ್ರಾದ್ದ ಕರ್ಮ ಆದ್ಮೇಲೆ ಅಪ್ಪ ಒಂದ್ ಚೆನ್ನಾಗ್ ನಡೀತು ಇದು ಅನ್ಸುತ್ತೆ. ಒಂದೊಂದ್ಸಲ ಏನೋ ಈ ಸಲ ಅಷ್ಟು ಇಲ್ಲ ಅನ್ಸುತ್ತೆ. ಹೌದು, ಯಾವಾಗ ಚೆನ್ನಾಗಿಲ್ಲ ಅನ್ಸತ್ತೋ ಅದು ಫಲ ಚೆನ್ನಾಗ್ ಕೊಡಲ್ಲ. ಯಾವಾಗ ತೃಪ್ತಿ ಆಗುತ್ತೆ ಕರ್ಮ ಮಾಡಿದಾಗ ಅದು ಫಲ ಕೊಡುತ್ತೆ. ಅದು ಸೂಚಕ, ಇಂಡಿಕೇಶನ್ ತೃಪ್ತಿ ಆಗಿರೋದು. ಕ್ರಿಯಾ ಕರ್ತ ಸಂಬಂಧೇ ನನು ಷಷ್ಠಿ ಪ್ರಸಜ್ಜತೆ. ಆಯ್ತಲ್ಲ ಇದು. ಅಧಿಕಾರ ಸ್ವಸಿದ್ಧ್ಯರ್ಥಂ ಅಥ ಕಾಮಸ್ಯ ಸಾಧ್ಯತಾಂ ಯಾಗೇನಾಪಾದ್ಯ ಸಂಸಿದ್ಧ್ಯನ್ ವಿಷಯಸ್ಯೈತಿ ಸಾಧ್ಯತಾಂ. ಸ್ವಸಿದ್ಧ್ಯರ್ಥಂ ಅತಃ ಕಾಮಸ್ಯ ಸಾಧ್ಯತಾಂ ಯಾಗೇನ
ಆಪಾದ್ಯ ಸಂಸಿದ್ಯ ಸಂಸಿದ್ಧನ್ ಎನ್ನ ವಿಷಯಸ್ಯ ಏತಿ ಸಾಧ್ಯತಾ. ಅದೇ ಹೇಳ್ತಾ ಇದ್ದಾರೆ. ಅಧಿಕಾರವು ತನ್ನ ಸಿದ್ಧಿಗೋಸ್ಕರವಾಗಿ ಅದ ಅಧಿಕಾರ ಅಂದ್ರೆ ನಿಯೋಗ ಇದು ಅಪೂರ್ವ ಅಪೂರ್ವ ನಿಯೋಗ ಎಲ್ಲ ಒಂದೇ. ಅದು ತಾನು ಸಿದ್ಧಿಯಾಗುವುದಕ್ಕೋಸ್ಕರವಾಗಿ ಕಾಮವನ್ನ ಸಾಧ್ಯತಾ ಕರೋತಿ. ಕಾಮ ಮುಂಚೆ ಬೇಕು. ಯಾಗೇನ ಆ ಯಾಗೇನ ಕಾಮಸ್ಯ ಸಾಧ್ಯತಾ ಸರಿ. ಆಪಾದ್ಯ ಯಾಗದಿಂದ ಕಾಮದ ಸಾಧ್ಯತ್ವವನ್ನು ಪಡ್ಕೊಂಡು, ಕಾಮದ ಸಾಧ್ಯತ್ವ ಯಾಗದಿಂದ ಪಡ್ಕೊಳ್ತಾನೆ. ಯಾಗದಿಂದ ಕಾಮ ಸಾಧ್ಯತ್ವವನ್ನು ಪಡ್ಕೊಂಡು ಆಮೇಲೆ ತಾನು ಸಿದ್ಧಿಸುವಾಗ ವಿಷಯಸ್ಯ ಸಾಧ್ಯತಾ ಗೇತು, ಸ್ವರ್ಗಕ್ಕೆ ಸಾಧ್ಯತ್ವವನ್ನು ಪಡ್ಕೊಳುತ್ತೆ ಯಾಗ ಅಥವಾ ಅಧಿಕಾರ. ಯಾಗದಿಂದ ಕಾಮತ್ವವನ್ನು ಪಡ್ಕೊತಾನೆ. ಅಲ್ಲ, ಕಾಮದಿಂದ ಯಾಗ, ಕಾಮದಿಂದ ಅಂದ್ರೆ ಕಾಮಸ್ಯ ಸಾಧ್ಯತಾ ಏತಿ. ಆಮೇಲೆ ಯಾಗದಿಂದ ಯಾಗಾನುಷ್ಠಾನ ಮಾಡಿ ನಿಮಿತ್ತ ಅರ್ಥ ಇದೆ. ಅದು ನಾವು ಯಾಗ ನಿಮಿತ್ತ ಅನುಷ್ಠಾನ ಮಾಡೋದ್ರಿಂದ ಕಾಮ ಸಾಧ್ಯತೆ ಪಡ್ಕೊಳ್ತು ಅಂತ. ಯಾಗ ಮಾಡೋದ್ರಿಂದ ಕಾಮ ಸಾಧ್ಯವಾಯಿತು. ಯಾಗಾನುಷ್ಠಾನ ಕ್ರಿಯೆಯಿಂದ ಕಾಮಸ್ಯ ಸಾಧ್ಯತಾ ಆಪಾದ್ಯ. ಆಮೇಲೆ ಆ ಯಾಗ ಸಿದ್ಧಿಸುತ್ತಾ ತನ್ನ ವಿಷಯವಾಗಿರುವ ನಿಯೋಗಕ್ಕೆ ವಿಷಯವಾಗಿರುವ ಸ್ವರ್ಗವನ್ನ ಸಾಧ್ಯತಾ ಸಾಧ್ಯ ಉಂಟು ಮಾಡುತ್ತೆ. ಅಲ್ಲಿ ಕಾಮ, ಯಾಗ, ನಿಯೋಗ, ಸ್ವರ್ಗ ಈ ನಾಲ್ಕಿದೆ. ನಾಲ್ಕರಲ್ಲಿ ಇದು ಮಾಡ್ಕೊಂಡು ಬಿಡ್ತಾ ಇದ್ದಾರೆ. ಮುಂಚೆ ಅಧಿಕಾರ ಸಿದ್ಧಿಗಾಗಿ ಕಾಮ ಬೇಕು. ಬೈಕೆ ಇದೆ, ಅದು ಕಾಮ ಆಗಲ್ಲ. ಆದ್ರೆ ಬೈಕೆಯಿಂದ ಕಾಮದಿಂದ ಬೈಕೆ ಉಂಟಾದರೂ ಅದು ಯಾಗ ಮಾಡ್ಲೇಬೇಕು. ಯಾಗ ಆದ್ಮೇಲೆ ನಿಯೋಗ. ಯಾಗ ಅಂದ್ರೆ ಕ್ರಿಯೆ. ನಿಯೋಗದಿಂದ ಕ್ರಿಯೆ ಮಾಡ್ಬೇಕು ಅಂತ ಅಲ್ಲ ಕ್ರಿಯೆ ಯಾಗಾನುಷ್ಠಾನ ಮಾಡ್ಬೇಕು ಅನ್ನೋ ವಿಧಿಯೇ ನಿಯೋಗ. ಯಾಗಾನುಷ್ಠಾನ ಮಾಡ್ಬೇಕು ಅನ್ನೋ ವಿಧಿ ಇದೆಯಲ್ಲ, ಅದೇ ನಿಯೋಗ. ಅದು ಮೊದಲು ಬರ್ತೇವೆ. ಯಾಗ ನಿಯೋಗ ಹೇಳ್ತಿರೋದು ಅಪೂರ್ವಕ್ಕೆ. ಇಲ್ಲಿ ಫಲರೂಪವಾಗಿ ಹೇಳ್ಬಿಡ್ತಾ ಇದ್ದೇವೆ. ನಿಯೋಗ ಆದ್ಮೇಲೆ ಯಾಗ. ಹೌದು. ಅದರಿಂದ ನಿಯೋಗಕ್ಕೆ ಅರ್ಹತೆ ಉಂಟಾಗುತ್ತೆ. ಯಾವುದಕ್ಕೆ? ಇದಕ್ಕೆ ಅಪೂರ್ವಕ್ಕೆ. ಅಪೂರ್ವ ಉಂಟು ಮಾಡ್ಕೊಡುತ್ತೆ ಯಾಗ. ಆಮೇಲೆ ಸ್ವರ್ಗ ಉಂಟಾಗುತ್ತೆ. ಆಮೇಲೆ ಆ ನಿಯೋಗ ಸ್ವರ್ಗ ಉಂಟು ಮಾಡ್ಕೊಡುತ್ತೆ. ಹಾಗೆ ಬರ್ಕೊಳ್ಳಿ. ಹೇಗೆ ಕ್ರಮ ಬರ್ಕೊಬೇಕು. ಅಷ್ಟು ಕಾಮ, ಕಾಮದಿಂದ ಕಾಮದ ಅಧಿಕಾರ ಸಿದ್ಧರ್ಥಂ ಅತಃ ಕಾಮಸ್ಯ ಸಾಧ್ಯತಾ. ಯಾಗೇನ ಕಾಮಸ್ಯ ಸಾಧ್ಯತಾ. ಯಾವುದು ಅಧಿಕಾರವಾ? ಸ್ವರ್ಗ ಕಾಮ. ಯಾಗದಿಂದ ಅಧಿಕಾರ ಅಂದ್ರೆ ನಿಯೋಗ, ಅಂದ್ರೆ ಅಪೂರ್ವ. ಇವ್ರು ಚೆನ್ನಾಗಿ ಬರ್ತಿದ್ದಾರೆ. ಅಪೂರ್ವವು ಇದಾಗ ಹೇಳಿ, ಸ್ಟೆಪ್ ಹೇಳಿ. ಅಪೂರ್ವ ಅಪೂರ್ವವು ನನ್ನ ಸಿದ್ಧಿಗಾಗಿ, ಅಂದರೆ ನಿಯೋಗವು ಸಿದ್ಧಿಸಲು ಅನುಕೂಲವಾದ ನಿಯೋಜ್ಯ ಪುರುಷನನ್ನು ಪಡೆಯುವುದಕ್ಕಾಗಿ. ನಿಯೋಜ್ಯ ಪುರುಷನನ್ನು ಪಡೆಯುವುದಕ್ಕಾಗಿ. ಅಪೂರ್ವ ಸಿದ್ಧಿಗಾಗಿ ಅಂದ್ರೆ ನಿಯೋಗ ಸಿದ್ಧಿಗಾಗಿಯಾ? ಅಲ್ಲ, ನಿಯೋಜ್ಯ ಪುರುಷನನ್ನು ಪಡೆಯುವುದಕ್ಕಾಗಿ ಏನ್ ಮಾಡಿದ್ರು? ವ್ಯಕ್ತಿಗೆ ತಿಳ್ಕೊಂಡು ಪುರುಷನನ್ನು ಪಡೆಯುವುದಕ್ಕಾಗಿ. ಪುರುಷನನ್ನು ಪಡೆಯುವುದಕ್ಕಾಗಿ ಯಾಗದಿಂದ ಸ್ವರ್ಗವೆಂಬ ಕಾಮವು ಸಾಧ್ಯವೆಂತ ಮಾಡಿ. ಯಾಗದಿಂದ ಸ್ವರ್ಗ ಅನ್ನೋ ಕಾಮನ ಅದು ಸಾಧ್ಯ ಅಂತ ಮಾಡಿ. ಸ್ವರ್ಗ ಕಾಮವನ್ನು ಸಾಧ್ಯವೆಂದು ಮಾಡಿ. ಕಾಮವನ್ನು ಸಾಧ್ಯವೆಂದು ಮಾಡಿ ತಾನೂ ಸಿದ್ಧಿಸುತ್ತಾ ತಾನು ಅಂದ್ರೆ ಯಾವುದು? ಸ್ವರ್ಗ. ನಿಯೋಗ ಮಾಡಿ ಯಾಗವೆಂಬ ವಿಷಯಕ್ಕೂ ತಾನು ಸಾಧ್ಯತೆಯನ್ನು ಹೊಂದುವುದು. ಯಾಗವೆಂಬ ವಿಷಯಕ್ಕೂ ತಾನು ಸಾಧ್ಯತೆಯನ್ನು ಹೊಂದುವುದು.
ಈ ಹಕ್ಕು ತಾನು ಸಾಧ್ಯತೆಯನ್ನು ಹೊಂದುವುದು. ಸಾಧ್ಯತೆಯನ್ನ ಅದೇ ಯಾಗಕ್ಕೂ ತಾನು ಸಾಧ್ಯ ಅನ್ನೋದು ಹೊಂದುತ್ತೆ. ಈ ನಿಯೋಗನೆ ತನ್ನ ಮೂಲಕವೇ ಈ ಮಾಡುವಂತ ಕಾಮಿಯಲ್ಲಿ ಅಂದ್ರೆ ಕರ್ತೃವಿನಲ್ಲಿ ಆ ಸ್ವರ್ಗದ ಆಸೆನ ನೆರವೇರಿಸೋದಕ್ಕೆ ಯಾಗ ಸಾಧನೆ ಅಂತ ತಿಳಿಸ್ಕೊಟ್ಟು ಆ ಯಾಗದ ಉತ್ಪತ್ತಿಗೆ ತನ್ನ ಸಿದ್ಧತೆ ಅಂದ್ರೆ ಯಾಗದಿಂದ ತಾನು ಉಂಟು ಮಾಡ್ಕೊಳ್ಳೋದನ್ನು ಅದೇ ಸಿದ್ಧಿಸ್ಕೊಳುತ್ತೆ ಅಂತ ನಿಯೋಗವೇ. ನಿಯೋಗ ಯಾಗ ಉಂಟಾಗೋದಕ್ಕೂ ನಿಯೋಗ ಬೇಕು, ಸ್ವರ್ಗ ಉಂಟಾದದಕ್ಕೂ ನಿಯೋಗ ಬೇಕು. ನಿಯೋಗ ಲಿಂಕು ಈ ಯಾಗಕ್ಕೂ ಸ್ವರ್ಗಕ್ಕೂ. ಸರಿ. ತಾನು ನಿಯೋಗವು ತಾನು ಸಿದ್ಧಿ ಅಧಿಕಾರಿನ ಕಾಮಿಯಾದ ಅಧಿಕಾರಿನ ಪ್ರೇರೇಪಿಸ್ಬಿಟ್ಟು ಆ ಸ್ವರ್ಗ ಪಡ್ಕೊಂತ ಅವನ ಮೂಲಕ ಯಾಗವನ್ನ ಮಾಡಿಸಿ ಆ ಯಾಗದಿಂದ ತಾನು ಸಿದ್ಧವಾಗಿ ಮಾಡಿ ಅಪೂರ್ವ ನಿಯೋಗವೇ ಮಾಡ್ಕೊಂಡು ಮೂಲಕ ಸ್ವರ್ಗ ಮಾಡಿ ಆ ಯಾಗಕ್ಕೂ ಸಾಧ್ಯತೆನ ತಂದ್ಕೊಡುತ್ತೆ. ಯಾಗ ಅದನ್ನು ಯಾಗ ಕಾರಣ ನಾವಂತೀವಿ, ನೇರ ಯಾಗ ಕಾರಣ ಅಲ್ಲ ಅಂತ. ಯಾಗ ಸ್ವರ್ಗ ಕಾರಣ ಅಂತ ಹೇಳೋದು ನೇರವಾಗಲ್ಲ. ನೋಡಿ ಇಲ್ಲಿ ಚೆನ್ನಾಗಿ ಸ್ಯಾಕ್ರಿಫೈಸ್ ಪೆರಿಷಸ್ ಸೂನ್. ನೀವು ಅವಾಗ ಮೊನ್ನೆ ಹೇಳ್ದಂಗೆ ಮಾಡಿದ ತಕ್ಷಣ ಅದು ಮುಗ್ದೋಗ್ಬಿಡುತ್ತೆ ಕರ್ಮ ಅನುಕ್ಷಣ. ಆಮೇಲೆ ಹೆವೆನ್ ಇಸ್ ಟು ಕಮ್ ಹಿಯರ್ ಆಫ್ಟರ್. ಆಮೇಲೆ ಅದು ಮುಂದೆ ಅದನ್ನ ಕಂಡಿಲ್ಲ ಯಾರು. ಆದ್ರಿಂದ ನಿಯೋಗನೇ ಒಪ್ಕೋಬೇಕು ಲಿಂಕ್ ಅಂತ. ನಿಯೋಗ ಇಸ್ ಟು ಬಿ ಅಡ್ಮಿಟೆಡ್ ಆಸ್ ಅ ಲಿಂಕ್. ಆಮೇಲೆ ನಿಯೋಗ ಕೆನಾಟ್ ಅಕಂಪ್ಲಿಷ್ ಇಟ್ ಸೆಲ್ಫ್ ಇಫ್ ದೇರ್ ಇಸ್ ನೋ ನಿಯೋಜ್ಯ. ನಿಯೋಜ್ಯ ವ್ಯಕ್ತಿ ಇಲ್ಲ ಅಂದ್ರೆ ನಿಯೋಗ ಬರಲ್ಲ. ಅಂದ್ರೆ ನಿಯೋಗವು ನಿಯೋಜ್ಯವಾದ ವ್ಯಕ್ತಿಯನ್ನು ಉಂಟು ಮಾಡುತ್ತೆ. ಇನ್ ಆರ್ಡರ್ ಟು ಹ್ಯಾವ್ ಅ ನಿಯೋಜ್ಯ ಇಟ್ ಮೇಕ್ಸ್ ಹೆವೆನ್ ವಾಟ್ ಇಸ್ ಟು ಬಿ ಅಕಂಪ್ಲಿಷ್. ಸೊ ಒಬ್ಬ ನಿಯೋಜ್ಯ ವ್ಯಕ್ತಿ ಇರ್ಬೇಕು ಅನ್ನೋದ್ರಿಂದ ಈ ಸಾಧ್ಯ ಸ್ವರ್ಗವೂ ಇರ್ಬೇಕು, ಸ್ವರ್ಗವೂ ಇರ್ಬೇಕು. ಅದನ್ನ ಉಂಟು ಮಾಡುತ್ತೆ ಈ ನಿಯೋಗ ಅನ್ನೋದು. ಅಂಡ್ ಥ್ರೂ ಯಾಗ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಯಾಕ್ರಿಫೈಸ್ ಬೈ ದ ನಿಯೋಜ್ಯ ಇಟ್ ಎಸ್ಟಾಬ್ಲಿಷಸ್ ಇಟ್ ಸೆಲ್ಫ್. ತನ್ನನ್ನು ತಾನು ಅಪೂರ್ವನ್ ತಯಾರು ಮಾಡಿಸ್ಕೊ ತನ್ನನ್ನು ತಾನು ತಯಾರು ಮಾಡ್ಕೊಡುತ್ತೆ. ಈ ಯಜ್ಞದ ಮೂಲಕವಾಗಿ ತನ್ನ ನಿಷ್ಪತ್ತಿಯನ್ನ ತಾನು ತಯಾರು ಮಾಡ್ಕೊಡುತ್ತೆ. ಈ ರೀತಿ ಈ ನಿಯೋಗವು ನಿಯೋಜ್ಯವನ್ನು ಉಂಟು ಮಾಡಿ ಯಾಗ ಅವನ ಮೂಲಕ ಯಾಗವನ್ನು ಮಾಡಿಸಿ ನಿಯೋಜ್ಯ ಮಾಡಿದ ಖರ್ಚುವನ್ನ ನಿಯೋಜ್ಯ ಖರ್ಚು ಉಂಟು ಮಾಡಿ ಯಾಗದ ಮೂಲಕ ತನ್ನ ಸ್ವರೂಪವನ್ನ ಉಂಟು ಮಾಡಿಕೊಂಡು ಅದರ ಅಪೂರ್ವವನ್ನು ಉಂಟು ಮಾಡಿಕೊಂಡು ಫಲ ತಂದ್ಕೊಡುತ್ತೆ. ಇಷ್ಟು ಅರ್ಥ ಇದೆ ಅಷ್ಟೊಳಕ್ಕೆ ಅದ ನೋಡಿ. ಶ್ಲೋಕ ಅಪೂರ್ವ ಸಿದ್ಧಿಯಾಗುವುದಕ್ಕಾಗಿ ನಿಯೋಜ್ಯ ಪುರುಷ ಬೇಕು. ಅದು ಹಂಗ್ ಮಾಡ್ಕೊಳ್ಳಿ, ವಾಕ್ಯಕ್ಕೆ ಬಡ್ಕೊಂಡ್ಬಿಡ್ತೀನಿ. ಅಪೂರ್ವ ಸಿದ್ಧಿಗಾಗಿ ನಿಯೋಜ್ಯ ಆದ ಒಬ್ಬ ಪುರುಷನು ಬೇಕು. ಆ ಪುರುಷನನ್ನು ಪಡೆಯುವುದಕ್ಕಾಗಿ ನಿಯೋಗವು ಯಾಗದಿಂದ ಸ್ವರ್ಗವೆಂಬ ಸಾಧ್ಯವನ್ನು ಯಾಗದಿಂದ ಸ್ವರ್ಗವೆಂಬ ಸಾಧ್ಯವನ್ನು ಉಂಟು ಮಾಡಿ ತಾನು ಇದು ಏನ್ ಹೇಳಿದ್ರಿ ಹಾಗಂತ ಬಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲ ಪುರುಷನನ್ನು ಪಡೆಯುವುದಕ್ಕಾಗಿ ಯಾಗದಿಂದ ಪುರುಷ ಸ್ವರ್ಗ ಕಾಮವನ್ನು ಸಾಧ್ಯವೆಂದು ಮಾಡಿಕೊಟ್ಟು ಯಾಗದಿಂದ ಅಂತ ಮಾಡಕ್ ಹೋಗ್ಬೇಡಿ. ಸ್ವರ್ಗವೆಂಬ ಕಾಮನ ಉಂಟು ಮಾಡಕ್ ಫಸ್ಟ್. ಯಾವ್ದಿಂದ? ಅದೇನೆ ನಿಯೋಗವೇ. ಈಗ ನಿಯೋಜ್ಯನ ಉಂಟು ಮಾಡ್ಬೇಕು ಅಂದ್ರೆ ಆ ಕಾಮನೆ ಉಂಟು ಮಾಡ್ಬೇಕು ಅವನಿಗೆ. ಅಲ್ಲ, ನಿಯೋಜ್ಯನನ್ನು ಉಂಟು ಮಾಡೋದ್ರ ಮೂಲಕ ಮಾಡ್ಕೋಬೇಕಾ? ನಿಯೋಜ್ಯನ ಉಂಟು ಮಾಡೋದ್ರ ಮೂಲಕ ಸ್ವರ್ಗಕ್ಕೆ ಸಂಬಂಧಪಟ್ಟಂತ ಸ್ವರ್ಗದ ಕಾಮನೆಯನ್ನು ಅವನಲ್ಲಿ ಉಂಟು ಮಾಡಿ ನಿಯೋಜ್ಯ ಪುರುಷನ ಉಂಟು ಮಾಡುವ ಮೂಲಕ ಸ್ವರ್ಗ ಕಾಮನೆಯನ್ನು ಪುರುಷನಿಗೆ ಉಂಟು ಮಾಡಿ ಹಾಗೆ ಆಮೇಲೆ ನಿಯೋಗವು ನಿಯೋಜ್ಯವಾದ ಪುರುಷನ ಉಂಟು ಮಾಡುವ ಮೂಲಕ ಸ್ವರ್ಗ ಸಂಬಂಧವನ್ನು ತಂದುಕೊಟ್ಟು ಬೇಡ. ನಿಯೋಗವು ನಿಯೋಜ್ಯ ಪುರುಷನನ್ನುಂಟು ಮಾಡುವ ಮೂಲಕ ಅವರಿಗೆ ಸ್ವರ್ಗ ಸಂಬಂಧವನ್ನು ಗೊತ್ತು ಮಾಡಿ ನಿಯೋಗವು ನಿಯೋಜ್ಯ ಪುರುಷನಿಗೆ ಸ್ವರ್ಗ ಸಂಬಂಧವನ್ನು ಉಂಟು ಮಾಡಿ ಅವನಿಂದ ಯಾಗವನ್ನು ಮಾಡಿಸಿ ಅವನಿಂದ ನಿಯೋಗವೇ ಯಾಗವನ್ನು ಮಾಡಿಸಿ ತಾನು ಉಂಟಾಗಿ ತಾನು ನಿಯೋಗವು ಅಪೂರ್ವ ಉಂಟಾಗಿ ಅದಲ್ಲ ನಿಯೋಗ ಇರೋದು. ನಿಯೋಗ ಆಮೇಲೆ ಉಂಟಾಗುತ್ತೆ. ನಿಯೋಗ ಮುಂಚೆ ಇರಲ್ಲ. ನಿಯೋಗ ಇವನಿಗೆ ಮಾಡಿಸ್ಬೇಕು ಅಂತ ನಿಯೋಗ ಎಲ್ಲಿ ಇರುತ್ತೆ? ನಿಯೋಗ ಅನ್ನೋದು ಕಾನ್ಸೆಪ್ಟ್ ಅದು. ಅದ್ ಮುಂಚೆ ಎಲ್ಲಿ ಬೀಳುತ್ತೆ? ಮಾಡಿಸಿದ್ರೆ ಅದು
ಪ್ರೊಸೀಜರ್ ಹೇಳ್ತಾ ಇರೋ ಶೈಲಿ ಹೊರತು ನಿಯೋಗ ಇನ್ನೂ ಬಂದಿರಲ್ಲ. ಈ ಮಾಡಿದ್ರೆ ನಿಯೋಗ ಸ್ವಲ್ಪ ಪಡ್ಕೊಳುತ್ತೆ, ಅಪೂರ್ವ ಪಡ್ಕೊಳುತ್ತೆ. ಅಪೂರ್ವ ಅಂತ ಒಂದು ಪಡ್ಕೋಬೇಕಾದ್ರೆ ನೀವು ಕ್ರಿಯೆ ಮಾಡ್ಬೇಕು. ಕ್ರಿಯೆ ಮಾಡ್ಬೇಕಾದ್ರೆ ಒಬ್ಬ ಖರ್ಚು ಖರ್ಚುವಿಗೆ ಸ್ವರ್ಗ ಸಂಬಂಧ ಮಾಡಿಸ್ಬೇಕು. ಖರ್ಚುವಿಗೆ ಸ್ವರ್ಗ ಸಂಬಂಧವನ್ನು ಮಾಡಿಸಿ ಅಪೂರ್ವ ಆಗೋದು. ಅವರಿಂದ ಅವನು ಯಾಗವನ್ನು ಮಾಡಿಸಿ ಯಾಗದಿಂದ ತಾನು ಹುಟ್ಕೊಂಡು ತನ್ನಿಂದ ಸ್ವರ್ಗವನ್ನು ಪಡಿಸುತ್ತೆ. ಇದು ಕರೆಕ್ಟ್. ಯಾಗಿನ ತನ್ನನ್ನು ಹುಟ್ಕೊಂಡು ಅಂದ್ರೆ ಯಾರು? ತಾನು ಅಪೂರ್ವ ಉಂಟು ಮಾಡ್ಕೊಳುತ್ತೆ. ತಾನೇ ಯಾಗ ಮಾಡಿಸಿ ಪುರುಷನಿಂದ ಪುರುಷನಿಗೆ ಸ್ವರ್ಗ ಕಾಮನೆ ಕೊಟ್ಟು ಪುರುಷನಿಂದ ಯಾಗ ಮಾಡಿಸಿ ಉಂಟಾಗಿ ಆ ಅಪೂರ್ವ ಸ್ವರ್ಗವನ್ನ ಪಡಿಸೋದ್ರ ಮೂಲಕ ಯಾಗ ಸ್ವರ್ಗ ಪಡಿಸ್ತು ತಿಳಿಸ್ಕೊಳುತ್ತೆ. ಯಾಗಕ್ಕೆ ಸಂಬಂಧವಾಗಿದೆ. ಯಾಗದಿಂದ ಸ್ವರ್ಗ ಉಂಟಾಯ್ತು ಅಂತ ಆಮೇಲೆ ಹೇಳ್ತೀವಿ. ಅವರಿಂದ ಯಾಗ ಮಾಡಿಸಿ ತಾನು ಉಂಟಾಗಿ ಅಪೂರ್ವ ಉಂಟಾಗಿ ತನ್ನಿಂದ ಸ್ವರ್ಗ ಉಂಟಾಗುವುದರ ಮೂಲಕ ಯಾಗದಿಂದ ಸ್ವರ್ಗ ಉಂಟಾಯಿತು ಎಂದು ಅರ್ಥ ಮಾಡಿಸುತ್ತದೆ. ಉಂಟಾಗಿಸಿ ಉಂಟು ಮಾಡಿಕೊಟ್ಟು ಯಾಗದಿಂದ ಸಾಧ್ಯತ್ವವನ್ನ ಯಾಗಕ್ಕೆ ಸಾಧ್ಯವಾಗಿದೆ, ವಿಷಯವಾಗಿದೆ ಎಂಬುದನ್ನಾಗಿ ಮಾಡುತ್ತೇವೆ. ಅದು ಸ್ವರ್ಗವು ವಿಷಯವಾಗಿದೆ ಎಂಬುದಾಗಿ ಆಗುತ್ತದೆ. ಯಾಗಕ್ಕೆ ಸ್ವರ್ಗವು ವಿಷಯತ್ವ ಏತಿ. ನೇರವಾಗಿ ಯಾಗ ಸ್ವರ್ಗ ವಿಷಯ ಆಗಲ್ಲ ಅಂತಾನೆ. ಯಾಕಂದ್ರೆ ಅನುಕ್ಷಣ ವಿನಾಶಿ ಯಾಗಕ್ಕೆ ಸತ್ವಬಿಡುತ್ತೆ, ಸೋಮ್ಯಾಗ ಸತ್ವಬಿಡುತ್ತೆ, ಅಪೂರ್ವ ಹುಟ್ಕೊಳುತ್ತೆ, ಅಪೂರ್ವದಿಂದ ಸ್ವರ್ಗ ಬರುತ್ತೆ. ಅಪೂರ್ವ ಪುರುಷನಿಗೆ ಸಂಬಂಧಪಟ್ಕೊಂಡು ಪುರುಷನಿಗೆ ಸ್ವರ್ಗದ ಬೈಕೆ ತಂದುಕೊಟ್ಟು ಆವಂತ ಯಾಗ ಮಾಡಿಸಿ ಯಾಗದಿಂದ ತಾನು ಉಂಟಾಗಿ ತಾನು ಸ್ವರ್ಗವನ್ನು ಕೊಟ್ಟ ಮೇಲೆ ಯಾಗದಿಂದ ಸ್ವರ್ಗ ಉಂಟಾಯ್ತು ಕಣಪ್ಪ ಅಂತ ಮಾಡ್ತಾ ಇದೆ. ಅರ್ಥ ಆಯ್ತಾ? ಇಷ್ಟೆಲ್ಲ ಪ್ರೊಸೀಜರ್ ಮಾಡ್ಕೋಬೇಕಮ್ಮ. ಪೂರ್ವಪಕ್ಷ ಇಷ್ಟು. ಶಂಕರಾಚಾರ್ಯರು ಸುರೇಶ್ವರಾಚಾರ್ಯರು ಇಷ್ಟೆಲ್ಲ ಏನ್ ಬೇಕಿಲ್ಲ, ಕಾಮನೆ ಇದು ಬಿಟ್ರೆ ಯಾಗ ಮಾಡ್ತಾನೆ, ಯಾಗದಿಂದ ಅಪೂರ್ವ ಉಂಟಾಗುತ್ತೆ, ಸ್ವರ್ಗ ಆಗುತ್ತೆ ಅಂತಾರೆ. ಇಷ್ಟೆಲ್ಲ ಕಸರತ್ ಮಾಡಕ್ ಹೋಗಲ್ಲ ಅವರು. ಅಜ್ಞಾನ ಇದ್ರೆ ಕಾಮದಿಂದ ಕರ್ಮ ಮಾಡ್ತಾನೆ, ಕರ್ಮದಿಂದ ಅಪೂರ್ವೋತ್ಪತ್ತಿ ಆಗತ್ತೆ, ಸ್ವರ್ಗೋತ್ಪತ್ತಿ ಆಗತ್ತೆ. ನೀನ್ ಹೇಳುವಂತ ಅಪೂರ್ವ ಅದು ನಿಯೋಗ ಅನ್ನುವುದು ನಿಯೋಜ್ಯ ಪುರುಷನ ಹತ್ರ ಸ್ವರ್ಗದ ಆಸೆಯನ್ನು ಉಂಟು ಮಾಡಿಸಿ ಅವರಂತ ಯಾಗ ಮಾಡಿಸಿ ತಾನು ಉಂಟಾಗಿ ತನ್ನಿಂದ ಒಂದು ಸ್ವರ್ಗ ಉಂಟಾಗಿ ಇದು ಯಾಗದಿಂದ ಉಂಟಾಗಿದ್ದಪ್ಪ ಅಂತ ಮಾಡತ್ತೆ ಅಂತ ಈ ಪ್ರೊಸೀಜರ್ ಎಲ್ಲ ಇವ್ರದ್ದೇ ಮೀಮಾಂಸಕರ. ಮೀಮಾಂಸಕ ಪ್ರೊಸೀಜರ್ ಇದು. ಕುಸುಮಾಕ್ಕ ಅರ್ಥ ಆಯ್ತಾ? ಕುಸುಮಾಕ್ಕಂಗ ಅರ್ಥ ಆಯ್ತಾ ಕೇಳಿಪ್ಪ? ಇಲ್ವಾ? ಮೀನಮ್ಮಂಗ ಅರ್ಥ ಆಯ್ತಾ ಕೇಳಿಪ್ಪ? ಅರ್ಥ ಆಯ್ತಾ? ಮುಂಚೆ ಅಪೂರ್ವ ಅನ್ನೋದು ನಿಯೋಜ್ಯ ಇದೆಯಮ್ಮ. ಒಂದು ಇದು ನಿಯೋಗ. ಆ ನಿಯೋಗ ಅನ್ನೋದು ಪುರುಷನಿಗೆ ಸಂಬಂಧಪಡುತ್ತೆ. ಪುರುಷನಿಗೆ ಸ್ವರ್ಗದ ಬಯಕೆ ಉಂಟಾಗುತ್ತೆ. ಸ್ವರ್ಗದ ಬಯಕೆ ಉಂಟಾಗ್ಬಿಡ್ಲೇನೆ ಅವನು ಯಾಗ ಮಾಡ್ತಾನೆ. ಯಾಗ ಮಾಡ್ಬಿಡ್ಲೇನೆ ಅಪೂರ್ವ ಉಂಟಾಗತ್ತೆ. ಒಂದು ಇದು ಅಪೂರ್ವದಿಂದ ಸ್ವರ್ಗ ಉಂಟಾಗತ್ತೆ. ಅದನ್ನೇ ಯಾಗದಿಂದ ಸ್ವರ್ಗ ಉಂಟಾಗತ್ತೆ ನಾವು ಹೇಳ್ತಾ ಇದ್ದೀವಿ. ಯಾಗದಿಂದ ಸ್ವರ್ಗ ಉಂಟಾಗತ್ತೆ ಅಂದ್ರೆ ನೇರ ಯಾಗ ಸತ್ತೋಗ್ಬಿಡ್ತಲ್ಲ ಮಾಡ್ಕೊಳ್ಳೆ. ಸತ್ತೋದು ಯಾಗ ಸ್ವರ್ಗನ ಉಂಟು ಮಾಡ್ಕೊಡಲ್ಲ, ಅಪೂರ್ವ ಉಂಟು ಮಾಡ್ಕೊಡುತ್ತೆ. ಅಂದ್ರೆ ಬರೀ ಅಪೂರ್ವ ಯಾಗ ಇಲ್ಲದೆ ಉಂಟಾಗೋದಿಲ್ಲ, ಬರೀ ಯಾಗ ಪುರುಷನಿಲ್ಲದೆ ಉಂಟಾಗೋದಿಲ್ಲ. ಯಾಗ ಮಾಡೋಕೆ ಪುರುಷ ಬೇಕು. ಪುರುಷನಿಗೆ ಸ್ವರ್ಗದ ಬೈಕೆ ಬರ್ಬೇಕು. ಸ್ವರ್ಗದ ಬೈಕೆ ಬರೋಕ್ಕೆ ಶಾಸ್ತ್ರ ಅದು ತೋರಿಸ್ಕೊಡ್ಬೇಕು. ಅದು ಇದು ಮಾಡಿದ್ರೆ ಆ ನಿಯೋಗದಿಂದ ಅವನು ಪುರುಷನು ಸ್ವರ್ಗದ ಬೈಕೆಯಲ್ಲಿ ಇಟ್ಕೊಂಡು ಯಾಗವನ್ನು ಮಾಡಿ ಅಪೂರ್ವವನ್ನು ಉಂಟು ಮಾಡಿಕೊಂಡು ಅಪೂರ್ವ ಉಂಟಾದ ಸ್ವರ್ಗವನ್ನ ಯಾಗದಿಂದ ಉಂಟು ಮಾಡ್ತೀವಿ ಅಂತೇಳಿ ಈ ರೀತಿ ಹೇಳ್ತಾ ಇದ್ದಾರೆ ಅಂತ. ಅಬ್ಬಬ್ಬಾ ಇದೇನಮ್ಮ ಇದು? ಗುರುಗಳೇ ಸೂತ್ರ ಭಾಷೆದಲ್ಲೂ ಇದೆ ಅಲ್ವಾ? ಅಲ್ಲ ಇದೆ, ಇಷ್ಟೆಲ್ಲ ಇದಾಗಿಲ್ಲ. ಅಲ್ಲ, ಅಪೂರ್ವದಿಂದ ಉಂಟಾಗೋ ವಿಷಯ ಸೂತ್ರ ಭಾಷೆದಲ್ಲಿ ಇದೆ ಅಲ್ವಾ? ಇದೆ. ಆದ್ರೆ ಅಪೂರ್ವನ ಖಂಡನೆ ಮಾಡ್ಬಿಟ್ಟಿದ್ದಾರೆ, ಸೂತ್ರ ಹೊಡೆದಾಕ್ಬಿಟ್ಟಿದ್ದಾರೆ. ಪರಮಾತ್ಮನೇ ಸಾಕು, ಮಾಡಿದ ಕರ್ಮಕ್ಕೆ ಪರಮಾತ್ಮನು ಇದಾಗೋದ್ರಿಂದ ಅವನಿಂದ ಏಷಕ್ಕೆ ಫಲಮತ ಉಪಪತ್ತೆ ಸೂತ್ರದಲ್ಲಿ ಪರಮಾತ್ಮನೇ ಕರ್ಮಕ್ಕೆ ಫಲ ಕೊಡ್ತಾನೆ. ಅಪೂರ್ವಾದಿಗಳ ಕಲ್ಪನೆ ಬಿಟ್ರು. ಕಲ್ಪನಾ ಗೌರವ ಅಂತ ಬೇಕಿಲ್ಲ ಆ ಕಲ್ಪನೆ ಅಂತ ಇವರು ಮಾಡಿ ಪರಮಾತ್ಮನೇ ಒಪ್ಪದೇ ಇರೋರು ಇವರು ಮೀಮಾಂಸಕರು ನಿರೀಶ್ವರವಾದಿ. ಹಾಗಾಗಿ ಇವರಿಗೆ ಅಪೂರ್ವ ಬೇಕು. ಅಪೂರ್ವ ಅಚೇತನ, ಅದರಿಂದ ಚೇತನದ ಒಬ್ಬ ಪುರುಷನ ಇಟ್ಕೋಬೇಕು. ಬರೀ ಚೇತನ ಪುರುಷನಿಗೆ ಆದಾಗ ಚೇತನ ಪುರುಷನಿಗೆ ಸ್ವರ್ಗದ ಬೈಕೆ ಇರಬೇಕು.
ಆದ್ರೆ ಬೈಕೆ ಮಾತ್ರ ಸ್ವರ್ಗ ಸಿಗೋದಿಲ್ಲ, ಅವ್ನು ಯಾಗ ಮಾಡಿಸ್ಬೇಕು. ಯಾಗದಿಂದ ಯಾಗ ಸತ್ತೋಗೋದ್ರಿಂದ ಯಾಗದಿಂದ ಫಲ ಆಗುತ್ತೆ ಅಂತ ಹೊಂದಲ್ಲ. ಯಾಗ ಅಪೂರ್ವ ಉಂಟು ಮಾಡ್ಬೇಕು. ಅಪೂರ್ವದಿಂದ ಸ್ವರ್ಗ ಉಂಟಾಗೋದನ್ನೇ ಯಾಗದಿಂದ ಸ್ವರ್ಗ ಉಂಟಾಯಿತು ಅಂತ ಉಪಚಾರನೆ ಹೇಳ್ತಾ ಇದ್ದೀವಿ. ಅಬ್ಬಬ್ಬಾ, ಇದು ಆರ್ಥಿಕದ ಅರ್ಥ ಇದು. ಅಯ್ಯೋ, ಅಧಿಕಾರ ಸ್ವಸಿದ್ಧ್ಯರ್ಥಂ ಅತಃ ಕಾಮಸ್ಯ ಸಾಧ್ಯ. ಈ ಶ್ಲೋಕಕ್ಕೆ ಅರ್ಥ ತುಂಬಬೇಕು. ಇವಾಗ ಇಷ್ಟು ಅರ್ಥವನ್ನು ಈ ಶ್ಲೋಕಕ್ಕೆ ತುಂಬಬೇಕು. ಅಧಿಕಾರವು ನಿಯೋಗವು ತಾನು ಸಿದ್ಧಿಯಾಗಕ್ಕಾಗಿ ಕಾಮಸ್ಯ ಸಾಧ್ಯತೆ, ಕಾಮದಿಂದ ಅದು ಉಂಟಾಗುವಂಥದ್ದು ಯಾವುದು? ಯಾಗ. ಅಲ್ಲ, ಯಾಗೇನ ಕಾಮಸ್ಯ ಸಾಧ್ಯತಾ, ಯಾಗದಿಂದ ಕಾಮದ ಕಾಮಸ್ಯ ಸಾಧ್ಯ ಕಾಮಸ್ಯ ಸ್ವರ್ಗ ವಿಷಯವಾದ ಕಾಮ. ಅದೇ ಸ್ವರ್ಗ ಅನ್ನೋ ಕಾಮನ. ಸ್ವರ್ಗವು ಕಾಮಸಾಧ್ಯತೆ ಎಂಬುದನ್ನು ಹೇಳುತ್ತಾ, ಆಮೇಲೆ ಯಾಗದಿಂದ ಅದನ್ನ ಆಪಾದಿ ಉಂಟು ಮಾಡಿಸಿ, ಆಮೇಲೆ ತನ್ನ ಸಿದ್ಧಿಗಾಗಿ, ಅಪೂರ್ವ ತನ್ನ ಸಿದ್ಧಿಗಾಗಿ ನಾನು ಸಿದ್ಧಿಸುತ್ತಾ ವಿಷಯ ಅಂದ್ರೆ ಸ್ವರ್ಗ ವಿಷಯಕ್ಕೆ ಸಾಧ್ಯತ್ವವನ್ನು ಪಡ್ಕೊಳ್ಳುತ್ತೆ. ಹಾಗೆ ಶ್ಲೋಕಕ್ಕೆ ಅರ್ಥ. ಅಪೂರ್ವವು ತಾನು ಸಿದ್ಧಿಗಾಗಿ ಇದು ಕಾಮಸ್ಯ ಸಾಧ್ಯತೆ, ಅದು ಸ್ವರ್ಗವು ಕಾಮ ಸಾಧ್ಯತೆಯಾಗಿದೆ ಅಂತ ಹೇಳ್ತಾ, ಸ್ವರ್ಗವು ಕಾಮ ಸಾಧ್ಯತೆಯಿಂದ ಆಗುತ್ತೆ ಅಂತ ಹೇಳ್ತಾ, ಆ ಸ್ವರ್ಗವು ಕಾಮಸಾಧ್ಯತೆ, ಅದಕ್ಕೆ ಯಾಗ, ಅದಕ್ಕೆ ಸಾಧನ, ಸ್ವರ್ಗಕ್ಕೆ ಕಾಮ ಸಾಧನೆ ಅಂತ ಹೇಳಿ ಅಪೂರ್ವ ಹೇಳಿ ಯಾಗವನ್ನು ತಂದುಕೊಟ್ಟು ತಾನು ಸಿದ್ಧಿಸುತ್ತಾ ತನ್ನ ವಿಷಯವಾಗಿರುವ ಸ್ವರ್ಗವನ್ನು ಹೇಳುವ ಮೂಲಕ ಯಾಗಕ್ಕೆ ಅದು ವಿಷಯವಾಗಿದೆ ಅಂತ ಹೇಳ್ತಾ ಇದೆ. ನಾನು ಅರ್ಥ ಮಾಡ್ಕೊಂಡು ಸ್ವಲ್ಪ ದೂರ ಆಗುತ್ತೆ. ಸ್ವಲ್ಪ ಅಪೂರ್ವ ಸಿದ್ಧಿಗೂ ಅಂದ್ರೆ ಇದು ವೈದಿಕವಾಗಿ ಎಕ್ಸ್ಟ್ರಾ ಸೆನ್ಸರಿ ಆಬ್ಜೆಕ್ಟ್ಸ್ ಅಂತಾರೆ. ಅಲ್ಲ, ಲೋಕದಲ್ಲೂ ಅದೃಷ್ಟ ಕುಲಾಯಿಸ್ಕೊಂಡ್ರೆ ನೀವು ಮಾಡಿದ ಕ್ರಿಯೆಗೂ ಫಲಕ್ಕೂ ಸಂಬಂಧ ಗೊತ್ತಾಗ್ತಿಲ್ಲ. ಅಂತದಕ್ಕೆ ಅದೃಷ್ಟ ಅಂತಾನೆ ಹೇಳ್ತೀವಿ. ಫಲ ಕೊಟ್ಟಾಗ ಅದನ್ನ ಅದೃಷ್ಟ ಅಂತ. ಒಂಥರ ಇನ್ವಿಸಿಬಲ್ ಅದೇ ಲೋಕದಲ್ಲೂ ಅದೊಂದು ಇನ್ವಿಸಿಬಲ್ ಇದು ಅಂತಾನೆ ಹೇಳ್ತೀವಿ. ಇದು ಇಲ್ಲಿ ನಾವು ದೃಷ್ಟ ಅದೃಷ್ಟ ಅಂತ ಹೋಗಿಲ್ಲ, ಅದಕ್ಕೆ ಅದೃಷ್ಟಕ್ಕೆ ಅಪೂರ್ವ. ಹೌದು, ಅದೃಷ್ಟ ಅಪೂರ್ವ ಎರಡು ಸಿನಾನಿಮ್ಸ್. ಅದೃಷ್ಟ ಅಪೂರ್ವ ಎಲ್ಲ ಸಿನಾನಿಮ್ಸ್. ಈ ಎರಡು ಶ್ಲೋಕದಲ್ಲಿ ನಿಯೋಗನ ಪದನು ಆ ಅರ್ಥದಲ್ಲೇ ಬಳಸಿದ್ದಾರೆ, ಅದೃಷ್ಟಾರ್ಥದಲ್ಲೇ ಬಳಸಿದ್ದಾರೆ ಈ ಶ್ಲೋಕಗಳಲ್ಲಿ. ಅದು ನೀವು ಸತ್ತ ಮೇಲೆ ನಿಮ್ ಜೊತೆ ಜೀವನ ಜೊತೆ ಸಂಬಂಧ ಮಾಡ್ಕೊಂಡು ನಿಮ್ಗೆ ಸ್ವರ್ಗದಲ್ಲಿ ಒಂದು ಶರೀರವನ್ನು ಮಾಡಿ ಹೋಗೋಣ ಮಾಡ್ತಾರೆ. ಇಷ್ಟು ಇವರ ಕಲ್ಪನೆ ಇದು. ಇದಕ್ಕೇನ್ ಆಧಾರ ವಾಕ್ಯ ಕೊಡಿ ಅಂದ್ರೆ ಏನ್ ವಾಕ್ಯ ಇಲ್ಲ, ಅಷ್ಟ ಅಲ್ಲ. ಶ್ರದ್ಧಾ ವಿಚಾರ ಸ್ವರ್ಗ ಸುದ್ದಿ ಸಂಬಂಧ, ಅಗ್ನಿಹೋತ್ರಕ್ಕೂ ಸ್ವರ್ಗಕ್ಕೂ ಶ್ರದ್ಧಾ ವಿಚಾರ ಬೇರೆ. ಈ ಪ್ರೊಸೀಜರಿಗೆ ಏನು ಆಧಾರ ಕೇಳಿದ್ರೆ ಇಲ್ಲ. ಪ್ರೊಸೀಜರ್ ಮಾಡ್ಕೊಂಡ್ರಲ್ಲ ಅದೇ ನೀವು ಹೇಳಿದ ಯುಕ್ತಿಯಿಂದ ಹೊಂದಿಸ್ಕೊಂಡಿದ್ದಾರೆ ಅಷ್ಟೇ. ಯಜ್ಞ ಇಲ್ಲೇ ಹೊರಟೋಗುತ್ತೆ, ಸ್ವರ್ಗ ಇನ್ನೂ ಉಂಟಾಗಿಲ್ಲ, ಏನೋ ಒಂದ್ ಲಿಂಕ್ ಬೇಕಲ್ಲ ಈ ಜೀವಕ್ಕೆ. ಈ ತರ ಕಲ್ತಿರೋದು ಯೋಗ. ಸುಮಲಾಕಂದ್ ಇದ್ ಮಾಡ ನೋಡ್ತೀವಿ. ಹೇಳಿ ಬಾ. ಅದೇ ಈ 3ನೇ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ ನೋಡಿ ಸಂಗುರುಗಳೇ, ಅದೇ ನೀವ್ ಹೇಳಿದ್ದೀನಿ. ಅದೇ ಓದಿದ್ದು, ಕಿರಣ್ ಓದಿದಲ್ಲ ಅದನ್ನ. ಅದೇ ಸೇಮ್. ಹೌದೌದು, ಕಿರಣ್ ಹೇಳಿದ್ದಾರೆ, ಅದೇ ವಿಷಯನೇ ಓದಿದ್ದಾರೆ. ಮುಂದಕ್ಕೆ ಹೋಗೋಣ. ಅನಂತರ ಫಲಾಭಾವೇ ವಿಸಂವಾದೋತ್ರ ಶಂಕ್ಯತೆ ಕ್ರಿಯಾಸಾಧ್ಯೆ ಫಲೇ ಸಸ್ಯಾತ್ ಯದರ್ಥಸ್ತ್ವಕ್ರಿಯಾತ್ಮಕಃ. ಅನಂತರ ಫಲಾಭಾವೇ ವಿಸಂವಾದಃ ತತ್ರ ಶಂಕ್ಯತೆ ಕ್ರಿಯಾಸಾಧ್ಯೆ ಫಲೇ ಸಹ ಸ್ಯಾತ್ ನಿರರ್ಥಃ ತು ಅಕ್ರಿಯಾತ್ಮಕಃ. ಇದು ಇದು ಅಪೂರ್ವದ ಅನಂತರ ಫಲ ಇಲ್ಲ ಅಂತ ಆದರೆ ಅನಂತರ ಯಾವ್ದು ಅನಂತರ? ಕ್ರಿಯಾನಂತರವೋ ಅಪೂರ್ವ ಅನಂತರವೋ? ಅಲ್ಲ, ಕ್ರಿಯೆಗೆ ಅದಕ್ಕೆ ಯಜ್ಞ ಕೊಟ್ಟಿದ್ದಾರೆ. ಚಿತ್ರಾದಿ ಯಾಗವನ್ನು ಅನುಷ್ಠಾನ ಮಾಡಿದ ನಂತರವೇ ಪಶು ಮುಂತಾದ ಫಲಗಳು ಆಗದಿರುವ ಪಕ್ಷದಲ್ಲಿ
ಅನಂತರ ಫಲ ಅಭಾವಯ. ಹಾಗೆ. ಓ ಯಜ್ಞ ಮಾಡಿಕೂಡಲೇ ಫಲವಾಗದೇ ಇದ್ದಾಗ, ಯಜ್ಞ ಮಾಡಿ ಕೂಡಲೇ ಫಲವಾಗದೆ ಹೋದ್ರೆ ಇಲ್ಲಿ ವಿಸಂವಾದವನ್ನು ಸಂದೇಹ ಪಡಲಾಗುತ್ತೆ. ಪಡಬಾರ್ದು, ಶಂಕ್ಯತೆ ಇದೆಯಲ್ಲ, ಅಲ್ಲ ಶಂಕಿಸಬಾರದು ಅಂತ. ಅನಂತರ ಫಲಾಭಾವೇ ಅಪಿ ಆಗ ತಕ್ಷಣ ಫಲವಾಗದೆ ಹೋದ್ರು ಸಂವಾದವನ್ನು ಶಂಕಿಸಬಾರದು, ಅಶಂಕ್ಯತೆ ಶಂಕಿಸಬಾರದು. ಅಲ್ಲೇ ಕ್ರಿಯಾಸಾಧ್ಯ ಕ್ರಿಯೆಯಿಂದ ಸಾಧಿಸಲ್ಪಟ್ಟ ಲೌಕಿಕ ಕ್ರಿಯೆಗಳಿಗೆ ಅದಾಗ್ಬೋದೇನೋ, ಆದ್ರೆ ಇದು ಲಿಂಗಾರ್ಥ ಅಕ್ರಿಯಾತ್ಮಕ. ಯೋಗ ಅನ್ನೋದು ಕ್ರಿಯೆ ಅಲ್ಲ, ಅದು ಅಪೂರ್ವ ಉಂಟು ಮಾಡುತ್ತೆ, ಅದಕ್ಕೆ ಶಂಕಿಸಬಾರ್ದು ಅಂತ. ಓ ಹಾಗೆ ಇಲ್ಲಿ ಊಟ ಮಾಡ್ಕೊಳ್ಳೆ ಹೊಟ್ಟೆ ತುಂಬತ್ತೆ, ಅಥವಾ ಕೋಲ್ನ ಹೊಡೆದ್ಕೊಳ್ಳೆ ಪೆಟ್ಟಾಗತ್ತೆ, ಅಲ್ಲಿ ಕ್ರಿಯಾ ಸಂಬಂಧ ಕಾಣುತ್ತೆ. ಅಲ್ಲಿ ಆ ತರ ಇದು ಆಗಲ್ವಲ್ಲ. ಈಗ ಅನಂತರ ಫಲ ಅಂದ್ರೆ ಈಗಲೇ ಪಶುಕಾಮನಾದವನು ಪ್ರಜಾಕಾಮನಾದವನು ಏನೋ ಕರ್ಮ ಮಾಡ್ತಾನೆ, ತಕ್ಷಣ ಅವನು ಫಲವಾಗದೆ ಹೋದ್ರು ಇಲ್ಲಿ ವಿಸಂವಾದವನ್ನು ಸಂಭಿಸಬಾರದು. ಆಗ ಇದು ಕ್ರಿಯೆ ಫಲ ಆಗಿದೆ ಅಪೂರ್ವ ಫಲ ಕೊಡ್ಲಿಲ್ವಲ್ಲ ಅಂತ ಸಂದೇಹ ಪಡಬಾರ್ದು. ಅದೇ ಕ್ರಿಯೆ ಫಲ ಕೊಡ್ಲಿಲ್ಲ ಅಂತ ಸಂದೇಹ ಪಡಬಾರ್ದು. ಯಾಕಂದ್ರೆ ಅಪೂರ್ವಕ್ಕೆ ಟೈಮ್ ತಗೊಳುತ್ತೆ. ಯಾವಾಗ ಫಲ ಅವಾಗ ಫಲ, ಅಪೂರ್ವ ಯಾವ ಫಲ ಕೊಡುತ್ತೆ ನಮ್ಗೆ ಗೊತ್ತಾಗಲ್ಲ. ಆಮೇಲೆ ಯಾವ ಜನ್ಮದಲ್ಲಿನೂ ಗೊತ್ತಾಗಲ್ಲ. ಯಾವ್ದೇನು ಅದು ಯಾವಾಗ ಶಬ್ದಕ್ಕೆ ಯಾವ ಜನ್ಮದ ಆಗ್ಬೋದು. ಹಾಗಾಗಿ ಸಂವಾದವನ್ನು ಇದು ವಿಸಂವಾದವನ್ನು ಸಂದೇಹ ಪಡಬಾರದು. ಯಾಕಂದ್ರೆ ಕ್ರಿಯಾ ಸಾಧ್ಯವಾದ ಫಲದಲ್ಲಿ ಇದು ಬರುತ್ತೆ. ಪ್ರತ್ಯಕ್ಷ ಲೌಕಿಕ ಕ್ರಿಯಾ ಸಾಧ್ಯವಾದ ಜಾಗದಲ್ಲಿ ಅದು ಸಂದೇಹ ಬರುತ್ತೆ. ಅಲ್ಲಲ್ಲ, ಲೌಕಿಕವಾದ ಕ್ರಿಯೆ ಮಾಡ್ಕೊಂಡ್ರೆ ಫಲ ಆಗದೆ ಇದ್ದ ಊಟ ಮಾಡಿದ್ರೆ ಊಟ ಮಕ್ಕಳು ಹೊಟ್ಟೆ ತುಂಬಲಿಲ್ಲ ಅಂತ ಸಂದೇಹ ಬರುತ್ತೆ. ಊಟ ಮಾಡಿದ್ರು ಹೊಟ್ಟೆ ತುಂಬಲಿಲ್ಲ, ಹೊಡೆದ್ರು ಪೆಟ್ಟಾಗ್ಲಿಲ್ಲ ಅಂತ ಆ ಸಂದೇಹ ಬರುತ್ತೆ. ಯಾಕೆ ಹೊಡೆದು ಪೆಟ್ಟಾಗ್ಲಿಲ್ವಲ್ಲ, ಊಟ ಮಾಡಿದಾಗ ತುಂಬಲಿಲ್ಲ, ಯಾಕೆ ಊಟ ಮಾಡಿದಾಗ ಹೊಟ್ಟೆ ತುಂಬಲಿಲ್ಲ, ಅಲ್ಲಿ ಸಂದೇಹ ಬರುತ್ತೆ. ಅದ್ಯಾವಾಗ ಅಲ್ಲಿ ತಕ್ಷಣ ಕ್ರಿಯೆ ತಕ್ಷಣ ಫಲ ಆಗೋದ್ರಿಂದ ಅಲ್ಲಿ ಸಂದೇಹ ಬರುತ್ತೆ. ಇಲ್ಲಿ ಕ್ರಿಯೆ ತಕ್ಷಣ ಫಲ ಆಗೋದೇ ಇಲ್ಲ, ಅಲ್ಲ ಇಲ್ಲಿ ನೀವು ಸಂದೇಹ ಪಡಬಾರ್ದು. ಇದು ಕ್ರಿಯಾ ಸ್ವರೂಪವೇ ಅಲ್ಲ ಅಂತ. ಹೌದು, ಯೋಗ ಅನ್ನೋದು ಅದು ಲಿಂಗು ಲಿಂಗೋತ್ಪವ್ಯ ಕ್ರಿಯಾ ಸ್ವರೂಪವೇ ಅಲ್ಲ, ಅದಕ್ಕೆ ಯೋಗ ಅಂತ ತಿರೋದು. ಅದು ಅಪೂರ್ವ, ಅದು ಅದರಿಂದ ಫಲ ಅದು. ಈ ಕ್ರಿಯೆ ಆದರೆ ಹರಿದು ಕೂಡಲೇ ಹರಿದೋಗ್ಬಿಡುತ್ತೆ ಕಾಗದ. ಆ ಕ್ರಿಯೆಗೂ ಫಲಕ್ಕೂ ಸಂಬಂಧ ತಕ್ಷಣ ಆಗ್ಬಿಡುತ್ತೆ. ಇಲ್ಲಿ ಕ್ರಿಯೆಗೂ ಫಲಕ್ಕೂ ಸಂಬಂಧ ಇದಾಗಲ್ಲ, ಪ್ರತ್ಯಕ್ಷ ಇಲ್ಲ. ಅಲ್ಲ, ಇದೇ ವಿಷಯವನ್ನ ಶಂಕರಾಚಾರ್ಯ ಸುರೇಶಾಚಾರ್ಯ ಹೇಳುವಾಗ ಈ ಸಾಧ್ಯ ಸಾಧನ ಸಂಬಂಧ ಶಾಸ್ತ್ರ ಹೇಳ್ತಾ ಇರೋದು ಯಾವಾಗ ಕ್ರಿಯೆಗೆ ಫಲ ಆಗತ್ತೆ ಅಂತ ಹೇಳ್ತೆ ಹೊರತು ಯಾವ ಕ್ರಿಯೆಗೆ ಯಾವ ಫಲ ಎಲ್ಲಿ ಎಷ್ಟು ಯಾವಾಗ ಅಂತ ಹೇಳೋದಿಲ್ಲ ಶಾಸ್ತ್ರ. ಅದು ಅವನ ಶ್ರದ್ಧಾ ಅವನ ಇದ್ರ ಮೇಲೆ ಹೋಗುತ್ತೆ ಅಂತ ಆ ರೀತಿ ತಗೊಂಡಿದ್ದಾರೆ. ಇವ್ನು ಏನ್ ಮಾಡ್ಬಿಟ್ಟಿದ್ದಾರೆ, ನಿಯೋಗ ಅದರಲ್ಲಿ ಇರುತ್ತೆ, ಅದು ಯಾವಾಗ ಕೊಡುತ್ತೆ ಒಟ್ಟು ನಿನಗೂ ಸಸ್ಪೆನ್ಷನ್ನೇ. ನಿಯೋಗಕ್ಕೆ ನೀವು ಒಪ್ಕೊಂಡ್ಮೇಲೆ ನಿಯೋಗ ಏನಾಯ್ತು, ಯಾವಾಗ ಕೊಡುತ್ತೆ ಏನು ಗೊತ್ತಿಲ್ಲ. ಪಶುಕಾಮನಾಗಿ ಚಿತ್ರದೃಷ್ಟಿ ಮಾಡ್ದ, ಪ್ರಜಾಕಾಮನಾಗಿ ಏನೋ ದೃಷ್ಟಿ ಮಾಡ್ದ, ಐಶ್ವರ್ಯಕಾಮನಾಗಿ ಮಾಡ್ದ, ಅದು ಫಲವಾಗಲಿಲ್ಲ ಅಂತಂದ್ರು ಇಲ್ಲಿ ನೀನು ಸಂದೇಹ ಪಡೋ ಹಾಗಿಲ್ಲ. ಅಲ್ಲ ಆಗ್ಲಿಲ್ಲಲ್ಲ, ಕ್ರಿಯಾ ದಂಡ ಆಯ್ತು, ಯಾವ ದಂಡ ಆಯ್ತು. ಮತ್ತೆ ಪೂರ್ವ ನಾವು ತಿಳ್ಕೊಂಡು ಕೊಟ್ಟೇ ಇರುತ್ತೆ, ಇದು ಯಾವಾಗ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಲೋಕದಲ್ಲಿ ಗೊತ್ತಾಗುತ್ತೆ. ಲೋಕದಲ್ಲಿ ಕ್ರಿಯೆ ಕೂಡ ಫಲ. ಕುಕ್ಕರ್ ಅಡಿಗೆ ಕೂಸಿದ ಮೇಲೆ 5 ನಿಮಿಷಕ್ಕೆ ಹೋಗುತ್ತೆ, 10 ನಿಮಿಷಕ್ಕೆ ಹೋಗುತ್ತೆ ಗೊತ್ತಿರುತ್ತೆ. ಅಲ್ಲಿ ಕ್ರಿಯೆಗೂ ಫಲ ಇದೆ. ಇಲ್ಲಿ ಕ್ರಿಯೆ ಮಾಡಿ ಫಲ ಯಾವಾಗ ಗೊತ್ತಾಗೋದೇ ಇಲ್ಲ. ಆದ್ರಿಂದ ಸಂದೇಹ ಪಡಬೇಡಿ. ಫಲವಾದಗಳು ಗೊತ್ತಾಗಲ್ಲ, ಅದಕ್ಕೆ ಫಲ ಇದೆ ಹೆಂಗೆ ಹೇಳ್ತೀರಾ? ಐಶ್ವರ್ಯ ಬಂದಿದ್ದೆ ಇದು ಇನ್ನೇನೋ ಮಕ್ಕಳ ಅದಕ್ಕೆ ಆಯ್ತು ಹೆಂಗೆ ಹೇಳ್ತೀರಾ? ಅದು ಮಾಡದೇ ಇದ್ದವ್ರಿಗೂ ಫಲ ಆಗಿದೆಯಲ್ಲ, ಮಾಡಿದವ್ರಿಗೂ ಆಗಿಲ್ವಲ್ಲ, ನಂಬ್ಕೋಬೇಕಷ್ಟೇ. ಒಳ್ಳೆ ತಕ್ಷಣ ಫಲವಾಗುವಂತಹ ಕ್ರಿಯೆಯಲ್ಲಿ ಫಲವಾಗದೇ ಇದ್ದಾಗಲೂ ಬರ್ಕೊಳ್ಳಿ. ಸಜ್ಜ ಫಲದಲ್ಲಿ ಫಲವಿಲ್ಲದೆ ಇದ್ದಾಗ, ಸಜ್ಜ ಫಲವಾದ ಯಾಗದಲ್ಲಿ ಫಲವಿಲ್ಲದೆ ಇದ್ದಾಗಲೂ, ಸಜ್ಜ ಫಲವಾದ ಯಾಗದಲ್ಲಿ ಫಲವಾಗದೇ ಇದ್ದಾಗ, ಯಾಗದಲ್ಲಿ ಫಲವಾಗದೇ ಇದ್ದಾಗ ವಿರೋಧವನ್ನು ಸಂದೇಹ ಪಡಬಾರದು. ವಿಸಂವಾದನ ವಿರೋಧ. ಸಜ್ಜ ಫಲವಾಗಿರುವ ಕ್ರಿಯೆಯಲ್ಲಿ ಫಲವಾಗದೇ ಇದ್ದಾಗ ವಿರೋಧವನ್ನು ಸಂದೇಹ ಪಡಬಾರದು ಅಂತ. ಯಾಕೆಂದ್ರೆ ಲೌಕಿಕ ಕ್ರಿಯಾ ಸಾಧ್ಯ ಜಾಗದಲ್ಲಿ ಅದು ನೀನು ಫಲವಾಗಲಿಲ್ವಲ್ಲ ಆಕ್ಷೇಪ ಬರುತ್ತೆ. ಲೌಕಿಕ ಕ್ರಿಯಾ ಸಾಧ್ಯವಾದ ಫಲದಲ್ಲಿ ಫಲವಾಗಲಿಲ್ವಲ್ಲ ಅನ್ನುವಂತ ಸಂದೇಹ ಬರುತ್ತೆ. ಸಾಧ್ಯವಾದ ಫಲದಲ್ಲಿ
ಫಲವಾಗಲಿಲ್ವಲ್ಲ ಎಂಬ ಸಂದೇಹ ಉಂಟಾಗುತ್ತದೆ. ಬರೋದೇ ಶಾಸ್ತ್ರೀಯ ಕ್ರಿಯೆಯಲ್ಲಿ. ಅಲ್ಲ ಫಲ ಸಂದೇಹ ಅಲ್ಲಿ ಬರುತ್ತೆ. ಆಗ ಯಾಕೋ ಸ್ವಿಚ್ ಹಾಕಿದ್ ಬಲ್ಬ್ ಹತ್ತಾ ಇದ್ವಲ್ಲ ಅಂತ ಸಂದೇಹ ಬರುತ್ತೆ. ಸ್ವಿಚ್ ಹಾಕ್ತಾ ಇದೆ ಹತ್ತಾ ಇದೆ, ಓ ಬಲ್ಬ್ ಬರ್ನ ಇದೆ, ಅದು ಇಲ್ಲೇ ಏನ್ ಮಾಡ್ತೀಯ ಆಮೇಲೆ ದಿನ. ಆದರೆ ಲಿಂಗಾರ್ಥವಾಗಿರುವ ಕ್ರಿಯೆಯು ಲಿಂಗಾರ್ಥವು ಅಕ್ರಿಯಾತ್ಮಕವಾಗಿದೆ. ಅದು ವಿದ್ಯಾರ್ಥವು ಅದು ಫಲವನ್ನು ನೇರವಾಗಿ ಉಂಟು ಮಾಡುವಂಥದ್ದಲ್ಲದ್ದಾಗಿದೆ. ವಿದ್ಯಾರ್ಥವಾದ ಕ್ರಿಯೆಯು ಫಲವನ್ನು ನೇರವಾಗಿ ಉಂಟು ಮಾಡುವಂಥದ್ದಲ್ಲ, ಅಪೂರ್ವ ನೇರವಾಗಿ ಉಂಟು ಮಾಡೋದು ಅಂತ ವಿಧಿಲಿಂಗ ಇದೆಯಲ್ಲ. ವಿದ್ಯಾರ್ಥವಾದ ಕ್ರಿಯೆಯು ವಿದ್ಯಾರ್ಥವಾದ ಹೌದು ಅಕ್ರಿಯಾತ್ಮಕ ಫಲವನ್ನು ನೇರವಾಗಿ ಉಂಟು ಮಾಡದೇ ಇರುವಂತದ್ದಾಗಿದೆ. ಅಯ್ಯೋ ಹೀಗೆ ಬರೀಲೇಬೇಕು ಟಿಪ್ಪಣಿನ. ಏನು ಗೊತ್ತಾಗಲ್ಲಪ್ಪ. ನಾನ್ ಮೊದಲೇ ಸಲ ಬರ್ದಿದ್ದೀನಲ್ಲ, ಬಹುಶಃ ನಂಗೆ ಅನುಮಾನ ಆಗ್ತಿದ್ದ ಏನ್ ಬರ್ದಿದ್ದೀರ ಅಂತ ಅನಿಸ್ತಾ ಇದೆ ನನಗೆ. ನಂಗೆ ಒಂದು ದಿವಸ ಬರ್ದಿದ್ದೆಪ್ಪ, ಅದು ನಮ್ಮ ವಿಷಯತ್ನ ಇಟ್ಕೊಂಡು ಬರ್ದಿದ್ದೆ. 600-700 ಶಬ್ದವರೆಗೂ ಬರ್ದಿದ್ದೆಪ್ಪ. ಏನ್ ಬರ್ದಿದ್ದು ನನಗೆ ಡೌಟ್ ಆಗ್ತಿದೆ, ಇದೆಲ್ಲ ಬರ್ದಿದ್ದೀನ ಏನ್ ಬರ್ದಿದ್ದೆ ಅವತ್ತು. ಇದೆಲ್ಲ ಬರ್ದಿದ್ನ ಇದೆಲ್ಲ ಓದಿದ್ನ ನಾನು, ಹೀಗೆ ಓದಿದ್ನ ಅವತ್ತು. ಈ ವಿಷಯ ಎಲ್ಲ ನಂಗೆ ಜ್ಞಾಪಕನೇ ಇಲ್ವಲ್ಲ ಓದಿದ್ದು ಅಂತ ಅನಿಸ್ತಾ ಇದೆ ಇವಾಗ. ಪ್ರತ್ಯರ್ಥಿನಿ ಚ ಶಬ್ದೇಸ್ಮಿನ್ ನಾಭಾವೋ ಅನುಪಲಬ್ಧಿತಃ ಮಾನಾಭಾವೇ ಹ್ಯಸೂಮಾನಂ ಆನಂತರ್ಯಂ ಪ್ರಚೋದಿತಂ. प्रत्यर्थिनी च शब्दे अस्मिन् अभावः अनुपलब्धितः मानाभावः हि असौ मानम् आनन्तर्यम् तु अचोदितम्. ಪ್ರತ್ಯರ್ಥಿನಿ ವಿರುದ್ಧ ಅಂತ. ಪ್ರತ್ಯರ್ಥಿನಿ ಶಬ್ದ ವಿರುದ್ಧವಾದ ಶಬ್ದದಲ್ಲಿ ಅಸ್ಮಿನ್ ಅಭಾವ, ಇಲ್ಲಿ ಆ ಫಲವಿಲ್ಲ ಎಂಬುದು ತೋರದೇ ಇರುವುದರಿಂದ ಅಂತ ಅನುಪಲಬ್ಧಿ. ಏನ್ ಮಾಡಿದ್ದಾರೆ ಅಲ್ಲ, ಇವ್ರು ಏನ್ ಬರ್ತಿದ್ದಾರೆ ಅಂದ್ರೆ ಪ್ರತ್ಯರ್ಥಿನಿ ಶ್ರುತಿ ಶ್ರುತೇ ಭಾವಾತ್ ಅಂತ. ಇವಾಗ ಪ್ರತ್ಯಕ್ಷಿನಿ ಶ್ರುತಿ ಪ್ರತ್ಯಕ್ಷಿನ ವಿರುದ್ಧ ಅಲ್ವಾ? ಅದಕ್ಕೆ ವಿರೋಧ ಇದೆ ಅಂದ್ರೆ ಹೇಳ್ಬಿಟ್ಟು. ಇವಾಗ ಹಿಂದೆ ಏನ್ ಹೇಳ್ದ, ಇಮಿಡಿಯೇಟ್ ಆಗಿ ದೃಷ್ಟಿ ಫಲ ಕಾಣ್ತಿಲ್ಲ, ಅದಕ್ಕೆ ಏನ್ ಊಹೆ ಮಾಡ್ತೀಯ ನೀನು, ಇದಕ್ ಫಲವೇ ಇಲ್ಲ ಅಂತ ಊಹೆ ಮಾಡ್ತೀಯ. ಇಲ್ಲ, ಅದಕ್ಕೆ ವಿರುದ್ಧವಾಗಿ ಶ್ರುತಿ ಹೇಳ್ತೇವೆ. ಏನಂತ ಹೇಳ್ತೀವಿ, ಶ್ರುತಿ ಫಲ ಇದೆ ಅಂತ ಹೇಳ್ತೀವಿ. ಪ್ರತ್ಯರ್ಥಿನಿ ಶ್ರುತೇ ಭಾವಾತ್ತರ ಅದಕ್ಕೆ ವಿರುದ್ಧ ಇಲ್ಲ ಅಂತ ಹೇಳಿದಕ್ಕೆ ವಿರುದ್ಧ ಅಂತ, ಫಲವಿಲ್ಲ ಅಂತ ಹೇಳಿದಕ್ಕೆ ವಿರುದ್ಧವಾದ ವಿಷಯದಲ್ಲಿ ಶ್ರುತಿಯು ಇರುವುದರಿಂದ ಅದೇ ಶ್ರುತಿ ಫಲ ಇದೆ ಅಂತಿದೆ. ಸ್ವರ್ಗ ಕಾಮೋ ಯಜೇತ ಅಂತ ಹೇಳಿದ್ಮೇಲೆ ಆ ಫಲ ಇದ್ದೇ ಇದೆ. ಆಮೇಲೆ ನಾ ಅಭಾವೇ ಅನುಪಲಬ್ಧಿತ. ನಾ ಅಭಾವೋ ಅನುಪಲಬ್ಧಿತ, ಅಲ್ಲಿ ಏನು ಇಲ್ಲ ಅನ್ನೋದು ಕಾಣ್ಲಿಲ್ಲ ಅನ್ನೋದ್ರಿಂದ ಅನ್ಕೊಂಡ್ಬಿಡ್ಬೇಡ. ಯಾಕೆಂದ್ರೆ ಶ್ರುತಿ ತದ್ವಿರುದ್ಧವಾಗಿ ಹೇಳ್ತಾ ಇದೆ. ಶ್ರುತಿ ಅನುಪಲಬ್ಧಿತ ಅಭಾವ ಹೊಂದಲಪ್ಪ ಇಲ್ಲಿ. ಅಲ್ಲ ಒಳಗೆ ಅನುಪಲಬ್ಧಿತ ಕಾರದೇ ಇರೋದ್ರಿಂದ ಅನುಪಲಬ್ಧಿತ ಅಭಾವಃ ಜ್ಞೇಯಃ ಕುತಃ ಪ್ರತ್ಯರ್ಥಿನಿ ಶ್ರುತೇ ಭಾವ ಶ್ರುತಿ ಇರುವುದರಿಂದ ಮಾನಾಭಾವೇ ಹ್ಯಸೌಮಾನಂ, ಈ ಅಸೌಮಾನಂ ಆನಂತರ್ಯಂತು ಅಚೋದಿತಂ. ಅಡಿ ತಕ್ಷಣ ಆಗುತ್ತೆ. ಯಾವ ಮಾನಾಭಾವೇ ಅಸೂಮಾನಂ? ಪ್ರತ್ಯಕ್ಷ ಮಾನಾಭಾವೇ ಶ್ರುತಿ ಮಾನಮ, ಪ್ರತ್ಯಕ್ಷ ಮಾನಾಭಾವೇ ಶ್ರುತಿ ಮಾನಂ. ಆಗ ಆನಂತರ್ಯ ಅನ್ನೋದು ಶಬ್ದ ಹೇಳ್ತೀವಲ್ಲ, ಶ್ರುತಿ ಅಡಿ ತಕ್ಷಣನೇ ಆಗುತ್ತೆ ಅಂತ ಶ್ರುತಿ ಹೇಳೇ ಇಲ್ಲ ಅಂತ ನಾನು ಅನ್ಕೊಂಡೆ. 38 ಯಾಗಾದಿನುಷ್ಠಾನ ನ್ಯೂವಾಸಿತ್ತು ಫಲಸತ್ವ ಗ್ರಾಹಿಣಿ ಶಬ್ದೆ ಗ್ರಾಹಿಣಿ ಶಬ್ದೆ ತದಸಕ್ತ ವಿರೋಧಿ ವಿಶಸಿ ಯೋಗ್ಯಾನುಪಲಬ್ಧ ಫಲಾಭಾವ ಪ್ರಮಾಣ ವಿರೋಧಾತ್ ತದಭಾವಾನುಮಾನಾತ್ ಅನುದಯಾದಿ ಭಾವ. ಹಾಗೆ
ಮಾನಾಭಾವೇ ಹಿ ಅಸೌ ಮಾನಂ ಅಂದ್ರೆ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ ಇದೆ ಇದ್ದಾಗ ಶ್ರುತಿ ಪ್ರಮಾಣವಾಗೋದು ಅಂತ. ಹಂಗ್ ಮಾಡ್ತಿಲ್ಲ ಅದನ್ನ. ಹಾ. ಫಲವಿಲ್ಲ ಅನ್ನೋದು ಅನುಪಲಬ್ಧಿ ಯಾವಾಗ ಪ್ರಮಾಣ ಆಗುತ್ತೆ ಅಂದ್ರೆ ಬೇರೊಂದು ಪ್ರಮಾಣ ಇಲ್ಲದೆ ಇರುವಾಗ. ಅನುಪಲಬ್ಧಿ ಪ್ರಮಾಣವಾಗಬೇಕಾದ್ರೆ ಬೇರೊಂದು ಪ್ರಮಾಣ ಇದ್ದಾಗ ಇದ್ದೇ ಇದ್ದಾಗ ಅದು ಪ್ರಮಾಣ ಆಗುತ್ತೆ. ಹಾ. ಅನುಪಲಬ್ಧಿ ಅನ್ನೋದು ಬೇರೆ ಒಂದು ಪ್ರಮಾಣದಿಂದ ಗೊತ್ತಾಗಲ್ಲ ಅಂತ ಆದಾಗ ಅದು ಪ್ರಮಾಣ ಆಗುತ್ತೆ. ಇಲ್ಲಿ ಶ್ರುತಿಯಿಂದ ಗೊತ್ತಾಗ್ತಿದೆ ಫಲ ಇದೆ ಅನ್ನೋದು. ಆಮೇಲೆ ಇದು ಶ್ರುತಿ ಏನು ಹಾಗೇ ಆಗುತ್ತೆ ಮಾಡಿದ ತಕ್ಷಣ ಅಂತ ಏನ್ ಹೇಳ್ತೀವಲ್ಲ. ಅನುಪಲಬ್ಧಿ ಮಾನಾಭಾವೇ ಹಿ ಅದು ಅನುಪಲಬ್ಧಿತಃ. ಅಲ್ಲಲ್ಲ ಇದು ಪೂರ್ತಿ ಹೊಂದಬೇಕಲ್ಲ ಎಲ್ಲ ಅಷ್ಟು ಪದಕ್ಕೂ. ಪ್ರತ್ಯರ್ಥಿನಿ ಶಬ್ದೆ ಅಸ್ಮಿನ್ ಕಸ್ಮಿನ್ ಅಸ್ಮಿನ್ ಫಲಾಭಾವ ವಿಷಯ ಪ್ರತ್ಯರ್ಥಿನಿ ಶಬ್ದೆ ಸತಿ ಅನುಪಲಬ್ಧಿತಃ ಅಭಾವಃ ಅನ್ವಯಃ. ಅನುಪಲಬ್ಧಿ ಕदा ಮಾನಂ ಭವತಿ ಯದಾ ಅನ್ಯಮಾನ ಅಭಾವೇ ಭವತಿ ತದಾ ಭವತಿ. ಆನಂತರ್ಯಂತೂ ಅಚೋದಿತಂ. ಶ್ರುತಿಯ ಆನಂತರ್ಯಂತೂ ಅಚೋದಿತಂ. ಈ ಫಲವಿಲ್ಲದೆ ಇರುವ ವಿಷಯದಲ್ಲಿ ವಿರುದ್ಧವಾಗಿರುವ ಶ್ರುತಿ ಇರುವಾಗ ಹಾಗೆ ಮಾಡ್ಕೊಳ್ಳಿ. ಅಸ್ಮಿನ್ ಅಂದ್ರೆ ಈ ಫಲವಾಗದೆ ಕ್ರಿಯೆ ಆದ ತಕ್ಷಣ ಫಲವೇ ಆಗದೇ ಇರುವ ವಿಷಯದಲ್ಲಿ ದೃಷ್ಟ ಪ್ರಯೋಜನಕ್ಕಾಗಿ ಮಾಡಿದ ಕರ್ಮದಲ್ಲಿ ಆಗದೇ ಇದ್ದಾಗ ದೃಷ್ಟ ಪ್ರಯೋಜನವಾದ ಕರ್ಮದಲ್ಲಿ ಫಲವಿಲ್ಲದೆ ಇದ್ದಾಗ ಫಲವಾಗದೇ ಇದ್ದಾಗ ಅದಕ್ಕೆ ವಿರುದ್ಧವಾದ ಶ್ರುತಿ ಇರುವಾಗ ಅನುಪಲಬ್ಧಿಯಿಂದ ಅದಿಲ್ಲ ಎಂದು ಆಗುವುದಿಲ್ಲ. ಅನುಪಲಬ್ಧಿ ಪ್ರಮಾಣದಿಂದ ತೋರುವುದಿಲ್ಲ ಎಂಬ ಪ್ರಮಾಣದಿಂದ ಅದಿಲ್ಲ ಎಂದು ಆಗುವುದಿಲ್ಲ. ಏಕೆಂದರೆ ಈ ಅಸು ಅನುಪಲಬ್ಧಿ ಮಾನಾಭಾವ. ಅನುಪ್ರಮಾಣದಿಂದ ಕಾಣುವುದಿಲ್ಲ ಎಂಬುದರಿಂದ ಇಲ್ಲವಾಗುವುದಿಲ್ಲ. ಅನುಪಲಬ್ಧಿ ಪ್ರಮಾಣದಿಂದ ಕಾಣುವುದಿಲ್ಲ ಎಂಬ ಕಾರಣದಿಂದ ಅದು ಅಪ್ರಮಾಣವಾಗುವುದಿಲ್ಲ. ಯಾಕೆ ಅಂದ್ರೆ ಅದಕ್ಕೆ ವಿರುದ್ಧವಾದ ಶ್ರುತಿ ಇದೆ. ಶ್ರುತಿ ಹೇಳ್ತಿದೆ ಸ್ವರ್ಣಕಾಮ ಇದೆ ಅಂತ. ಫಲ ಹೇಳಾಯ್ತು. ಪ್ರತ್ಯಕ್ಷ ಶಬ್ದೇ ವಿದ್ಯಮಾನೆ ಅಸ್ಮಿನ್ ಅಭಾವಃ ನ ಕಾರ್ಯಃ. ಅನುಪಲಬ್ಧಿದ ಅನುಭವ ಕಾಣದೇ ಇರೋದ್ರಿಂದ ಇದು ಇಲ್ಲ ಅಂತ ಹೇಳಬಾರದು. ಯಾಕಂದ್ರೆ ಈ ಇಲ್ಲ ಅಂತ ಆಗೋದು ಅಸು ಮಾನ ಅನುಪಲಬ್ಧಿ ಅಸು ಮಾನಾಭಾವೇ ಪ್ರಮಾಣಾಂತರಾಭಾವೇ ಅಸು ಅನುಪಲಬ್ಧಿ ಭವತಿ. ಬೇರೊಂದು ಪ್ರಮಾಣವಿದೆ ಇದ್ದಾಗ ಅನುಪಲಬ್ಧಿ ಪ್ರಮಾಣವಾಗತ್ತೆ. ಶ್ರುತಿ ಇರುವಾಗ ಅನುಪಲಬ್ಧಿ ಪ್ರಮಾಣವಾಗಲ್ಲ ಅಂತ. ಏನ್ ಬೇಕೊಂಡ್ಯಾ? ದುಷ್ಟ ಪ್ರಯೋಜನವಾದ ಕರ್ಮದಲ್ಲಿ ಫಲವಾಗದೇ ಇದ್ದಲ್ಲಿ ಅದಕ್ಕೆ ಶ್ರುತಿ ಇರುವಾಗ ಅನುಪಲಬ್ಧಿ ಪ್ರಮಾಣದಿಂದ ಅದು ಇಲ್ಲವೆಂದು ಆ ಫಲವಿಲ್ಲವೆಂದು ಆಗಲಾರದು. ಏಕೆಂದರೆ ಅನುಪಲಬ್ಧಿ ಎಂಬುದು ಬೇರೆ ಯಾವ ಪ್ರಮಾಣವೂ ಇಲ್ಲದೆ ಇದ್ದಾಗ ಬರುವಂಥದ್ದು. ಅನುಪಲಬ್ಧಿ ಎಂಬುದು ಬೇರೆ ಯಾವ ಪ್ರಮಾಣ ಇಲ್ಲದೆ ಇದ್ದಾಗ ಬರುವಂಥದ್ದು. ತಕ್ಷಣವೇ ಆಗಲಿಲ್ಲ ಎಂಬುದು ಆಕ್ಷೇಪವೇ ಅಲ್ಲ. ಕ್ರಿಯೆ ಆದ ಕೂಡಲೇ ಫಲವಾಗಲಿಲ್ವಲ್ಲ ಎಂಬುದು ಆಕ್ಷೇಪವೇ ಅಲ್ಲ. ಅದು ಎಲ್ಲೂ ಆಗಲ್ಲ ಅದು. ಯಾಕಂದ್ರೆ ಲೋಕದಲ್ಲೂ ಗಿಡ ನಟ್ಬಿಡ್ಲೆ ಮರ ಆಗಲ್ಲಪ್ಪ. ಆನಂತರ್ಯವೂ ಇದಿಲ್ಲ. ತಕ್ಷಣ ಆಗಲಿಲ್ಲವೆಂಬುದು ಆಕ್ಷೇಪವೇ ಅಲ್ಲ. ಶ್ರುತಿನಲ್ಲೆಲ್ಲರೂ ಇದೆಯಾ ಅಪೂರ್ವದಿಂದ ಫಲ ಯಾವಾಗ ಅಪೂರ್ವ ಫಲ ಹಾಗೆ ಆಗುತ್ತೆ. ಅಪೂರ್ವದಿಂದ ಶ್ರುತಿ ಶ್ರುತಿ ಅಂತ ಅವರು ಯಾಗದಿಂದ ಅಪೂರ್ವ ಯಾಗದಿಂದ ಫಲ ಆಗುತ್ತೆ. ಶ್ರುತಿ ಅಪೂರ್ವ ಶ್ರುತಿ ಭಾಷಿಗಾರರು ಪ್ರಮಾಣ ಇಲ್ಲ ಅಂತ ಇದ್ದಾರೆ ಅಪೂರ್ವಕ್ಕೆ. ಯಾವ ವಾಕ್ಯ ಕೊಡ್ತಾರ ಅಲ್ಲಿ ವಾಕ್ಯ ಯಾವ್ದು? AVS ಅಂದ್ರೆ ಯಾವ್ದು? AVS AVS ವ್ಯಾಖ್ಯಾನ ಆನಂದಗಿರಿ
ಶ್ರುತಿ ಕೊಟ್ಟಿಲ್ವಾ? ಇದು ಶ್ರುತಿ ವಾಕ್ಯ ಕೊಡ್ಬೇಕಾಯ್ತು. ಅತಃ ಶಬ್ದಾದಿದಂ ಫಲಂ ಭವತೀತಿ ಅವಗಮ್ಯತೆ ನ ಅನುಪಲಬ್ಧ್ಯ ಫಲಾಭಾವಃ ಇತಿ. ತಕ್ಷಣ ಆಗೋದಿಲ್ಲ ಎಂಬುದು ಆಕ್ಷೇಪವೇ ಅಲ್ಲ. ಬರ್ಕೊಡ್ಯಾ? ಶಿಕ್ಷಣ ಆಗಲಿಲ್ಲ ಎಂಬುದು ಅದು ಆಕ್ಷೇಪ. ತಕ್ಷಣ ಏನಾಗಲಿಲ್ಲ, ಫಲವಾಗಲಿಲ್ಲ. ಶಿಕ್ಷಣ ಫಲವಾಗಲಿಲ್ಲ ಎಂಬುದು ಆಕ್ಷೇಪ ಅಲ್ಲ. ಸಾಕೋಣ, 35 ಆಯ್ತು. ಈಗ ಮುಗಿಯೋಲ್ಲ, ಆಗೋದಿಲ್ಲ, ಬಿಡೋದಿಲ್ಲ ಕಣ್ರಿ ಇವರು. ಬಹಳಷ್ಟು ಬಹಳ ಕಷ್ಟ ಇದು. ಒಳ್ಳೊಳ್ಳೆ ಶಿಷ್ಯರಿದ್ರು ಅನ್ಸುತ್ತೆ. ಬಿಡಿದಾರೆ ಶಿಷ್ಯರಿದ್ರು ಅನ್ಸುತ್ತೆ. ಅದರ್ಥ ಒಂದ್ 5 ದಿನ ಒಬ್ಬಂಟಿಯಾಗಿ ಮಾಡ್ಸೋಣ, ಮನೆ ಕೆಟ್ಟ ಇನ್ನೊಬ್ಬ ಸುರೇಖಮ್ಮ ಇಲ್ಲಿ ಬಂದು ಬರ್ಕೊಂಡ್ರೆ ಚೆನ್ನಾಗಿರತ್ತೆ.